ಇವತ್ತಿನ ನಮ್ಮ ಡಿಬೇಟ್ ಇದೆಯಲ್ಲ, ಈ ಡಿಬೇಟನ್ನು ರಾಜಕೀಯ ಆಯಾಮದಿಂದ ನಾವ್ಯಾರೂ ನೋಡಬಾರ್ದು. ಇದೇನೋ ಕಾಂಗ್ರೆಸ್, BJP, JDS ಮತ್ತು ಇನ್ಯಾವುದೋ ಒಂದು ಪಾರ್ಟಿ, ನೋ. ಇದು ಬಹುಶಃ ಮುಂದಿನ ಜನ್ರೇಷನ್ನ ಬದುಕಿನ ದೃಷ್ಟಿಯಿಂದ ಈಗಿನ ಜನ್ರೇಷನ್ ಯಾವ ಕಾರಣಕ್ಕೆ ಕೆಲವರು ಹೆದರಿದ್ದಾರೋ ಅವರ ದೃಷ್ಟಿಯಿಂದ ಯಾವ ಕೋರ್ಸ್ಗಳನ್ನು ನಾವು ಆಯ್ಕೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ, ಭಾರತ ಈ ಒಂದು ಅನ್ನೋ ಒಂದು ವಿಚಾರವನ್ನು ಹೇಗೆ ಟ್ಯಾಕಲ್ ಮಾಡಬಹುದಾಗುತ್ತೆ, ಕರ್ನಾಟಕ ಏನು ಮಾಡಬಹುದಾಗುತ್ತೆ. ಕಾರಣ ಇಷ್ಟೇ, ಇದಕ್ಕೆ ಪ್ರತಿ ವರ್ಷ ಎಂಜಿನಿಯರಿಂಗ್ ಪದವಿಗೆ ಪ್ರವೇಶ ಪಡೆಯುವಂಥವರ ಸಂಖ್ಯೆ 39 ಲಕ್ಷ ಇದೆ. 39 ಲಕ್ಷ ಜನ ಎಂಜಿನಿಯರಿಂಗ್ ಓದಬೇಕು ನಾನು ಅಂತ ಬರ್ತಾರೆ ಎವ್ರಿ ಇಯರ್. ಕಂಪ್ಯೂಟರ್ ಸೈನ್ಸ್ ಎಷ್ಟು ಜನ ತಗೊಳ್ತಾರೆ ಅಂತ ಹೇಳಿದ್ರೆ 14 ಲಕ್ಷ ಜನ. ಅಂದಾಜು IT ಉದ್ಯೋಗಿಗಳು ನಮ್ಮಲ್ಲಿರೋದು ಭಾರತದಲ್ಲಿ 58 ಲಕ್ಷ ಜನ IT ಉದ್ಯೋಗವನ್ನು ನಂಬಿಕೊಂಡಿರ್ತಕ್ಕಂಥ ಜನ ಇದ್ದಾರೆ. GDPಗೆ ಇದರ ಕೊಡುಗೆ 7% ಇದೆ. ಬರೀ IT ಎಷ್ಟು ಬರ್ತಿದೆಯಪ್ಪ ದೇಶಕ್ಕೆ GDPಗೆ ಅಂತ ಹೇಳಿದ್ರೆ 7% ಆಗುತ್ತೆ. ಅದು IT ಉದ್ಯಮದಿಂದ ವಾರ್ಷಿಕ ಆದಾಯ $265 ಶತಕೋಟಿ. ಇರೋ ಪ್ರಶ್ನೆ ಏನು ಅಂದರೆ, ನನ್ನ ಮಗನನ್ನೋ ಮಗಳನ್ನೋ ಯಾವುದೋ ಕೋರ್ಸಿಗೆ ಸೇರಿಸ್ಬಿಟ್ಟಿದ್ದೀನಿ, ಆ ಕೋರ್ಸ್ ಮುಗಿಯೋ ವೇಳೆಗೆ ಏನು ಮಾಡಿಬಿಡುತ್ತೋ, ಆ ಕೋರ್ಸೇ ಅವಶ್ಯಕತೆ ಇಲ್ಲ ಅಂತ ಹೇಳಿಬಿಡುತ್ತೇನೋ, ಇವ್ರು ಕಲಿತಿರೋ ಏನು ಕೋಡಿಂಗ್ ಇದೆಯಲ್ಲ ಆ ಕೋಡಿಂಗನ್ನು ಏನೇ ಮಾಡಿಬಿಡುತ್ತೇನೋ, ರಿಪೀಟಬಲ್ ವರ್ಕ್ ಅಂತ ಯಾವುದಿದೆಯೋ ಅದರ ಪ್ಲೇಸ್ಗೆ ಬಂದುಬಿಡುತ್ತೇನೋ, ನಾನು ಏನು ಮಾಡಲಿ ಕಲಿಯೋಕ್ಕೆ ಅವಕಾಶಗಳೆಲ್ಲಿವೆ, ಕಲಿತ್ರೆ ಏನು ಕಲಿಬೇಕು, ಆ ಕಲಿತಿದ್ದನ್ನು ಏನಾದರೂ ಮಾಡಿಬಿಡುತ್ತಾ, 100 ಜನ ಕಲ್ತಿರೋದನ್ನು ಒಂದೇ ಮಾಡಿ ಸಾಕ್ಬಿಡುತ್ತಾ, ಈ ಥರದ ಬೇಕಾದಷ್ಟು ಪ್ರಶ್ನೆಗಳಿವೆ. ಇದನ್ನು ನಾವು ಪರಿಗಣಿಸ್ತಾ ಇರತಕ್ಕಂಥ ಏನೂ ಆಗಲ್ಲ, ಬಂದ್ಬಿಟ್ರೆ ಏನು ಮಹಾ ಆಗಿಬಿಡುತ್ತೆ, ಈ ಉಡಾಫೆ ಓಕೆ ಆಗುತ್ತಾ ಇಲ್ಲಿ? ಇಲ್ಲ, ಏನೋ ಮೇಜರ್ ಆಗೇ ಬಿಡುತ್ತೆ, ನಮ್ಮ ಕಥೆ ಮುಗೀತು ಎನ್ನುವ ಭಯ ಇಲ್ಲ ನಮಗೆ ಬೇಕಾ? ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಬೇಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ ಸುಧೀಂದ್ರ ಮಾಗಡಿ ಅವರಿದ್ದಾರೆ, ಕಾಂಗ್ರೆಸ್ನ ವಕ್ತಾರರು. ಸ್ವಾಗತ ಸುಧೀಂದ್ರ ಮಾಗಡಿ ಅವರೇ. ಇನ್ನೊಂದು ಕಡೆ ಸುರಭಿ ಹೊದಿಗೆರೆ ಅವರಿದ್ದಾರೆ, BJPಯ ವಕ್ತಾರೆ. ಸ್ವಾಗತ ಸುರಭಿ ಅವರೇ ತಮಗೆ ಒಂದು ಡಿಬೇಟ್ಗೆ. ಇನ್ನೊಂದು ಕಡೆ ಅನಂತಪ್ರಭು ಅವರಿದ್ದಾರೆ, ಸೈಬರ್ ಎಕ್ಸ್ಪರ್ಟ್. ಸ್ವಾಗತ ಅನಂತಪ್ರಭು ಅವರೇ ತಮಗೆ ಒಂದು ಡಿಬೇಟ್ಗೆ. ನಮಸ್ತೆ, ಥ್ಯಾಂಕ್ ಯು. ನಾನು ಮೊದಲಿಗೆ ಇದೀಗ ಸುಧೀಂದ್ರ ಮಾಗಡಿ ಅವ್ರು ಕೇಳಿಬಿಡ್ತೀನಿ. ಸುಧೀಂದ್ರ ಮಾಗಡಿ ಅವರೇ, ಬಂತು ಅಂದ ತಕ್ಷಣ ಕೆಲವರು ಭೂತದ ಥರ ನೋಡ್ತಾರೆ, ದೆವ್ವದ ಥರ ನೋಡ್ತಾ ಇದ್ದಾರೆ, ಭಯ ಆವರಿಸ್ಕೊಳ್ತಾ ಇದೆ. ಜಾಬ್ಗಳ ಕಥೆ ಏನು, ಎಷ್ಟೊಂದು ಜನ ಮಾಡೋ ಕೆಲಸ ಅದು ಮಾಡಿಬಿಡುತ್ತೆ, ಅದಕ್ಕೆ ದಣಿವಾಗಲ್ಲ, ಸುಸ್ತಾಗಲ್ಲ, ಸಂಬಳ ಕೇಳಲ್ಲ, ಇನ್ನು ಸ್ವಲ್ಪ ನನಗೆ ಜಾಸ್ತಿ ಕೊಡಿ ಅಂತ ಕೇಳಲ್ಲ, ಅದಕ್ಕೆ ಅನಾರೋಗ್ಯವಂತೂ ಆಗೋದೇ ಇಲ್ಲ. ಇವುಗಳ ಹಿನ್ನೆಲೆಯಲ್ಲಿ ದೊಡ್ಡ ವಲಯದಲ್ಲಿ ದೊಡ್ಡ ಮಟ್ಟದಲ್ಲಿ ಅದು ನಂಬಿಕೊಂಡಿರ್ತಕ್ಕಂಥ ಸಾಫ್ಟ್ವೇರ್ ವಲಯ ನಂಬಿಕೊಂಡಿದ್ದಾರಲ್ಲ ನಮ್ಮ ಜನ, ಅವ್ರಿಗೆ ಏನು ಮೆಸೇಜ್ ಇದು ಅಂತ? ನೋಡಿ, ಪ್ರಮುಖವಾಗಿ ಇವತ್ತು ಯಾವ ಆಯಾಮದಲ್ಲಿ ಇದನ್ನ ಸೃಷ್ಟಿ ಮಾಡಿ ಹೇಳ್ತಾ ಇದ್ದಾರೋ ಆ ಆಯಾಮದಲ್ಲಿ ಇರ್ತಕ್ಕಂಥ ಡೇಂಜರ್ ಇಲ್ಲ. ಪ್ರಮುಖವಾಗಿ ನಾವು ಒಂದು ಲಾಸ್ಟ್ 2 ವರ್ಷದ ಅಥವಾ 1 ವರ್ಷದ ಈ ಒಂದು AI ಗತಕಾಲದ ಇತಿಹಾಸವನ್ನು ನೋಡೋಣ. ಲೇ ಆಫ್ ಆಗಿರ್ತಕ್ಕಂಥದ್ದು ಅಥವಾ ಮ್ಯಾಕ್ಸಿಮಮ್ ಎಂಟ್ರಿ ಲೆವೆಲ್ ಜಾಬ್ಸ್ ಅಲ್ಲಿ, ಈ ಎಂಟ್ರಿ ಲೆವೆಲ್ ಜಾಬ್ಸ್ ಏನು, ಈ ಕಸ್ಟಮರ್ ಸರ್ವಿಸು, ಡೇಟಾ ಎಂಟ್ರಿ, ಕಂಟೆಂಟ್ ಕ್ರಿಯೇಷನ್, ದೀಸ್ ಆರ್ ಹೈ ರಿಸ್ಕ್ ಅಂತ. ಅದು ಇಡೀ ಇದು ನಾನು ಬರೀ ನಮ್ಮ ಭಾರತದ್ದು ಇನ್ನೊಂದು ಸ್ಟ್ಯಾಟಿಸ್ಟಿಕ್ಸ್ ಅಂತ ವರ್ಲ್ಡ್ ವೈಸ್, ಅದರಲ್ಲಿ ನಾವು ಇಂದನೇ ತೆಗೆದಿದ್ದೀವಿ ಅಂತ ಇದೇ ರೀಸನ್ ಸೈಟ್ ಮಾಡಿ ಸುಮಾರು ಎಂಪ್ಲಾಯೀಸ್ ತೆಗೆದಿರ್ತಕ್ಕಂಥ ಕಂಪನಿ ಅಮೆಜಾನು, ಡ್ರಾಪ್ ಬಾಕ್ಸು, ಡೂಲಿಂಗೋ ಮತ್ತೆ ಒಂದು ಹಂತದ ತನಕ ಅಮೆರಿಕಾದ ಇನ್ನೊಂದು ಕಂಪನಿ. ಈ 4 ಕಂಪನಿನೇ ಅಂದ್ರೆ ದೇ ಹ್ಯಾವ್ ಸ್ಪೆಸಿಫೈಡ್ ವಿ ಆರ್ ರಿಮೂವಿಂಗ್ ಸಚ್ ಅಂಡ್ ಸಚ್ ನಂಬರ್ ಆಫ್ ವರ್ಕ್ ಫೋರ್ಸ್ ಬಿಕಾಸ್ ಆಫ್ AI. ದಿಸ್ ವರ್ಕ್ ಫೋರ್ಸ್ ಹ್ಯಾಸ್ ಬೀನ್, ಇವ್ರನ್ನ AI ಇಂದ ನಾವು ಆಲ್ಟರ್ನೇಟ್ ಮಾಡ್ಬಿಟ್ಟಿದೀವಿ, ಇವ್ರು ನಮಗೆ ಬೇಡ, ಇವ್ರ ಕೆಲಸನ ಕೃತಕ ಏನು ನಮ್ಮ ಮಾಡ್ತಾ ಇದೆ ಅಂತ ಹೇಳ್ತಾ ಇದೆ. ಇದು ಪ್ರೊಡಕ್ಟಿವಿಟಿ ಎನ್ಹಾನ್ಸಿಂಗ್ ಆಗ್ತಾ ಇದೆ ಅಥವಾ ಇನ್ನೊಂದು ಆಗ್ತದೆ. ನೀವು ಹೇಳ್ದಂಗೆ ಅದು ಜ್ವರ ಬರಲ್ಲ, ಬುದ್ಧಿ ಕೇಳ, ಇದು ಸಾರಿ ರಜಾ ಕೇಳ, ಇದೆಲ್ಲ ಅದೆಲ್ಲ ಸತ್ಯ. ಈ ಒಂದು ನಿಟ್ಟಿನಲ್ಲೂ ಕೂಡ ನಾವು ರಿಸರ್ಚ್, ಇದು ಕರೆಂಟ್ ರಿಸರ್ಚ್ ಏನ್ ಹೇಳ್ತಾ ಇದೆ, 40% ಆಫ್ ದ ವರ್ಲ್ಡ್ಸ್ ಜಾಬ್ಸ್ ಕ್ಯಾನ್ ಬಿ ರೀಪ್ಲೇಸ್ಡ್ ಬೈ AI. ಇದು ಹೇಳ್ತಾ ಇರೋದು ಗೋಲ್ಡ್ಮನ್ ಸ್ಯಾಟ್ಸ್ ಅವರು ಹೇಳ್ತಕ್ಕಂಥ ರಿಪೋರ್ಟ್, ಸರ್ವೆ ಅಧ್ಯಯನ ಹೇಳ್ತಾರೆ. 40% ಜಾಬ್ ಆಫ್ ವರ್ಡ್ ಅಂದ್ರೆ ಅದು ಹುಡುಗ ಅದು ಅಲ್ಲೋಲ ಕಲ್ಲೋಲ ಆಗ್ಬಿಡ್ತದೆ ಅಂತಕ್ಕಂಥ. ಆದರೆ ಸೇಯಿಂಗ್ ದಟ್ ಅವರು ಅದೇ ರಿಪೋರ್ಟ್ ಅಲ್ಲಿ ಇನ್ನೊಂದು ಹೇಳ್ತಾರೆ, 300 ಮಿಲಿಯನ್ ಫುಲ್ ಟೈಮ್ ಜಾಬ್ಸ್ ರಿಪ್ಲೇಸ್ ಆಗ್ಬೋದು ಬರೀ ಬೈ 2030. ಇದೆಲ್ಲೋ 20 ವರ್ಷದ್ದೋ 30 ವರ್ಷದ್ದೋ ಲೆಕ್ಕದಲ್ಲಿ ಹೇಳ್ತಾ ಇಲ್ಲ, ಬರೀ ನೆಕ್ಸ್ಟ್ 5 ವರ್ಷದ 4 ವರ್ಷದಲ್ಲಿ 300 ಮಿಲಿಯನ್ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಇದಕ್ಕೆ ಅದನ್ನೇ ತಗೊಳ್ತಾ ಇರತಕ್ಕಂಥ ಭಯ ಖಂಡಿತ ಇಲ್ಲ. ಅದಕ್ಕೆ ಅಪ್ಸ್ಕೇಲ್ ಮಾಡಬಹುದು, ರೀಸ್ಕಿಲ್ಲಿಂಗ್ ಮಾಡಬಹುದು, ಮತ್ತೆ ಅದನ್ನ ಮೀರಿ ಅದರಿಂದನೇ ಸೈಡ್ ಆಪರ್ಚುನಿಟೀಸ್ ಹುಡ್ಕೊಳ್ತಕ್ಕಂಥದ್ದು ಬಹಳಷ್ಟು ಕಾರಣಗಳಿದೆ. ಸುರಭಿ ಅವರೇ, ಈಗಷ್ಟೇ ಭಾರತ ಮಂಟಪಂ ಇಲ್ಲಿ ಈ AI ಇಂಪ್ಯಾಕ್ಟ್ ಸಮ್ಮಿಟ್ ಈಗಷ್ಟೇ ಮುಗಿತಾ ಇದೆ. ಅದು
ಅಲ್ಲಿ ಅದನ್ನು ಬಹಳ ಕ್ಲೋಸಾಗಿ ಅಬ್ಸರ್ವ್ ಮಾಡಿದ್ದೀರಿ ತಾವು. AI ಸಮ್ಮಿಟ್ಟು ಅಲ್ಲಾದಂಥ ಬೆಳವಣಿಗೆಗಳು, ಬಂದಂಥ ತಜ್ಞರುಗಳು, ಅವರ ಮಾತು, ಅವರ ಆಶಾವಾದ, ಅಥವಾ ಇಲ್ಲಿ ನಾವು ಸರಿಯಾಗಬೇಕು ಅನ್ನೋದು, ಅವರ ಕರೆಕ್ಷನ್ಸು ಎಲ್ಲ ನೋಡಿರ್ತೀರಿ. ಸೊ AI ಅಂತ ಬಂದಾಗ ನಾನು ತುಂಬ ದೊಡ್ಡ ಪೋಷಕ ವರ್ಗ ಇದೆಯಲ್ಲ, ದೊಡ್ಡ ಪೋಷಕ ವರ್ಗ, ಆಲ್ರೆಡಿ ಕೆಲಸ ಮಾಡ್ತಿರ್ತಕ್ಕಂಥ ಸಾಫ್ಟ್ವೇರ್ ಇಂಜಿನಿಯರ್ಗಳು, ಅವ್ರನ್ನ ಉದ್ದೇಶಿಸಿ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ಏನು ನಿಮಗೆ ಆಶಾವಾದ ಕಂಡಿದೆ AI ವಿಚಾರದಲ್ಲಿ ಅಂತ? ನಮಸ್ತೆ, ಧನ್ಯವಾದಗಳು. ನೀವು ರಾಜಕೀಯ ಒಂದು ವ್ಯೂ ಇಂದ ನೋಡಬಾರದು ಅಂತ ಹೇಳಿದಕ್ಕೆ ನಾವು ಇವತ್ತು ಕಾಂಗ್ರೆಸ್ ಸ್ಪೋಕ್ಸ್ ಪರ್ಸನ್ ಹೇಳಿರೋದನ್ನ ಸಮರ್ಥಿಸ್ಕೊಳ್ತೀವಿ. ಯಾಕೆಂದ್ರೆ ಭಯ, ಹೆದರಿಕೆ ಅಷ್ಟೇನೆ ಚರ್ಚೆಲೆ ಬರ್ತಾ ಇದೆ ಹೊರತು ಜನಸಾಮಾನ್ಯರಿಗೆ ಅರ್ಥ ಆಗ್ತಾ ಇರೋದು ಏನು ಅಂದ್ರೆ, ಇವತ್ತು ದಿನೇ ದಿನ ಜಾಸ್ತಿ ಅರ್ಥ ಆಗ್ತಾ ಇರೋದು ಏನು ಅಂದ್ರೆ, AI ನ ಒಂದು ಪ್ರೊಡಕ್ಟಿವಿಟಿ ಗ್ರೋತ್ ಆಗಿ ನಾವು ನೋಡಬಹುದು. AI ಇಂದ ಮಾಡಬಹುದಾದಂತಹ ಕೆಲಸ ಬಹಳಷ್ಟು, ಆದ್ರೆ ಅದು ನಮ್ಮ ಕೆಲಸವನ್ನ ಥ್ರೆಟನ್ ಮಾಡುತ್ತೆ ಅಂತ ಆ ಯೋಚನೆಲ್ಲ ನಾವು ಹೋದ್ರೆ, ಪ್ರತಿ ಬಾರಿ ಒಂದು ಟೆಕ್ನಾಲಜಿಕಲ್ ಇನೋವೇಷನ್ ಆದಾಗ ಈ ಒಂದು ಚರ್ಚೆ ನಡೆಯುತ್ತೆ. ಆದ್ರೆ ಹ್ಯೂಮನ್ ಕೇಪಬಿಲಿಟಿ, ನಮ್ಮ ಮಾನವ ಕೇಪಬಿಲಿಟಿ ಹೇಗಿದೆ ಅಂದ್ರೆ, ಯಾವುದೇ ಟೆಕ್ನಾಲಜಿ ಬಂದ್ರು ಅದು ಅಡಾಪ್ಟ್ ಮಾಡ್ಕೊಂಡು ಹೊಸ ತರದ್ದು ಒಂದು ಮಾರ್ಗವನ್ನು ಸೃಷ್ಟಿ ಮಾಡ್ಕೊಳ್ಳೋ ಕೇಪಬಿಲಿಟಿ ನಮ್ಮೆಲ್ಲರೂ ಇದೆ. ಇವಾಗ ನೀವ್ ಹೇಳ್ದಂಗೆ ನಾನು ಈ ಇಂಡಿಯಾ AI ಸಮಿಟ್ ನ, ಗ್ಲೋಬಲ್ ಸಮಿಟ್ ನ ನಾನು ಬಹಳ ಹತ್ರದಿಂದ ನೋಡಿದ್ದೀನಿ. 4 ದಿವಸದಿಂದ ಅಟೆಂಡ್ ಮಾಡಿದ್ದೀನಿ. ನನ್ನ ಪ್ರೊಫೆಷನಲ್ ಕೆಲಸವಾಗಿ ನಾನು ಅದನ್ನ ಮಾಡ್ತಾ ಇರುವಂತದ್ದು. ಅದರಲ್ಲಿ ನನಗೇನ್ ಅನ್ಸ್ತಾ ಇದೆ ಅಂದ್ರೆ, ಬಹಳಷ್ಟು ಜನ ಹೇಳಿರುವಂತದ್ದು, ಮೊದಲನೇದಾಗಿ ಇಂಡಿಯಾ ತನ್ನ ಫೌಂಡೇಶನಲ್ ಮಾಡೆಲ್ ಅಂದ್ರೆ ChatGPT, ಪರ್ಪ್ಲೆಕ್ಸಿಟಿ ಇಂತಹ ಮಾಡೆಲ್ಗಳಲ್ಲಿ ಇಂಡಿಯಾ ತನ್ನದೇ ಆದಂತಹ ಮಾಡೆಲ್ ಅನ್ನ ರಿಲೀಸ್ ಮಾಡಿರುವಂತದ್ದು ನಮ್ಮ ಬಹಳ ದೊಡ್ಡ ಗೆಲುವು. ಯಾಕೆಂದ್ರೆ ಈ ಒಂದು AI ರೇಸಿನಲ್ಲಿ ನಾವು ಯಾರ್ದೋ ಮಾಡಿರುವಂತಹ ತಂತ್ರಜ್ಞಾನವನ್ನ ಬಳಸೋದು ಮಾತ್ರ ಅಲ್ಲ, ನಮ್ಮದೇ ಆದಂತಹ ಸಾವರಿನ್ ಆಗಿ AI ಮಾಡಿರುವಂತದ್ದು ಬಹಳ ದೊಡ್ಡ ವಿಷಯ. ನೀವೆಲ್ಲರೂ ನೋಡೋಂಗಿರಬಹುದು, 2023ನಲ್ಲಿ ಯಾವ ಓಪನ್ AI ನ ಸ್ಯಾಮ್ ಆಲ್ಟ್ಮನ್ ಅವರು ಹೇಳಿದ್ರು, ಬೇಡ ಇಂಡಿಯಾ ಇಂದ ಬರ್ಬೇಕಾಗಿಲ್ಲ ಫೌಂಡೇಶನ್ ಮಾಡೆಲ್ ಅಂತ. ಅದೇ ಸ್ಯಾಮ್ ಆಲ್ಟ್ಮನ್ ಸ್ಟೇಜ್ ಅಲ್ಲಿ ಇರಬೇಕಾದ ಸರ್ವಂ AI ಅವರು ತಮ್ಮ AI ಅನ್ನು ರಿಲೀಸ್ ಮಾಡಿದ್ದಾರೆ. ಸೊ ಇದೊಂದು ದೊಡ್ಡ ಗೆಲುವು, ನಮ್ಗೆ ಜಯ. ಇದು ಬಿಟ್ಟು ನೀವು ಹೇಳ್ದಂಗೆ ಏನ್ ಚರ್ಚೆಗಳು ನಡೀತಾ ಇದೆ, ನಿಜವಾಗ್ಲೂ ನನಗೆ 4 ದಿವಸದಿಂದ ನಾನು ಇಲ್ಲಿ ಅಟೆಂಡ್ ಮಾಡ್ತಿರೋದ್ರಲ್ಲಿ ಎಲ್ಲಾ ಕಂಪನಿಗಳಲ್ಲೂ AI ಇಂಟಿಗ್ರೇಷನ್ ಆಗಿದೆ. ಆದ್ರೆ ಅದು ಜನರಿಗೆ ಹೆದರಿಕೆ ಆಗ್ಬೇಕು, ನಮ್ ಕೆಲಸ ಹೋಗುತ್ತೆ ಅಂತಲ್ಲ, ಕೆಲಸವನ್ನ ಇನ್ನೂ ಪ್ರೊಡಕ್ಟಿವ್ ಆಗಿ ಹೇಗ್ ಮಾಡ್ಬೇಕು. ಹೌದು, ಒಂದಿಷ್ಟು ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ಬೇಕಾಗಿದೆ ಎಲ್ಲಾ ಸ್ಟೇಟ್ಸ್ ಅಲ್ಲೂ, ಒಂದು ಸ್ಪೆಸಿಫಿಕ್ ಆಗಿ ಕರ್ನಾಟಕದಲ್ಲಿ. ಯಾಕೆಂದ್ರೆ ನಮ್ಮಲ್ಲಿ ಬಹಳಷ್ಟು ಜನ IT ಸರ್ವಿಸಸ್ ಡಿಪೆಂಡೆಂಟ್ ಆಗಿರುವಂತದ್ದು. ಈ ಒಂದು IT ಸರ್ವಿಸಸ್ ಅಲ್ಲಿ ಡಿಪೆಂಡ್ ಆಗಿರೋರಿಗೆ ನಂದನ್ ನಿಲೇಕರಿ ಅವರು ಬಹಳ ಚೆನ್ನಾಗಿ ಹೇಳಿದ್ರು. ಏನು ಅಂದ್ರೆ, ಯಾವ AI ಮಾಡಿದ್ರು ಒಂದಿಷ್ಟು ಹ್ಯೂಮನ್ ಟ್ರಸ್ಟ್ ಕೇಪಬಿಲಿಟಿ ಅಂಡ್ ಕಾಂಪೊನೆಂಟ್ ಇದ್ದೇ ಇರುತ್ತೆ. AI ಮಾಡಿರೋದನ್ನ ಚೆಕ್ ಮಾಡೋದಿಲ್ಲ, ಅದೇ ಒಂದು ಸ್ಕಿಲ್ ಸೆಟ್ ಆಗಿ ಬೆಳೆಯುತ್ತೆ. ಹಾಗಾಗಿ IT ಸರ್ವಿಸಸ್ ಮತ್ತೆ ಯಾರು ಸಾಫ್ಟ್ವೇರ್ ಇಂಜಿನಿಯರ್, ಕಂಪ್ಯೂಟರ್ ಕೋಡ್ ಮಾಡೋದಕ್ಕೆ AI ಇದೆ ಅಂದ್ರೆ, ಬಗ್ ಟೆಸ್ಟ್ ಮಾಡೋದಕ್ಕೆ AI ಇದೆ ಅಂದ್ರೆ ಹೆದರ್ಕೊಂಡ್ ಬಿಡುವಂತದ್ದಲ್ಲ. ಅದರ ಮೂಲಕ ಎಷ್ಟು ನಾವು ಅದಕ್ಕಿಂತ ಇನ್ನು 2ರಷ್ಟು ಪ್ರೊಡಕ್ಟಿವ್ ಆಗ್ಬೋದು. ನಾವು ಮುಂಚೆ ಇದ್ದಕ್ಕಿಂತ 2ರಷ್ಟು ಪ್ರೊಡಕ್ಟಿವ್ ಆಗ್ಬೋದು, ಇನ್ನೂ ಜಾಸ್ತಿ ಬಿಸ್ನೆಸ್ ಮಾಡಬಹುದು ಅಂತ ಯೋಚನೆ ಮಾಡುವಂತಹ ಒಂದು ಜಾಬ್ ಲಾಸ್ ಅಂತ ಸುರಭಿ ಅವರೇ, ವಿತ್ ಜಾಬ್ ಲಾಸ್ ಆಯ್ತು, ಪ್ರೊಡಕ್ಟಿವಿಟಿ ನಾವು ಜಾಸ್ತಿ ಮಾಡ್ತಾ ಇದ್ದೀವಿ, ಅಲ್ಲಿ ಉದ್ಯೋಗ ನಷ್ಟವಾಗಿ ಪ್ರೊಡಕ್ಟಿವಿಟಿ ಜಾಸ್ತಿ ಆಗುತ್ತಾ ಅಂತ ಆ ಭಯ ಇದೆಯಲ್ಲ? ಇಲ್ಲ, ಹಾಗಂತಲ್ಲ. ಬಹಳಷ್ಟು ವಿಶ್ವಾದ್ಯಂತ ಈ ಒಂದು AI ಬಂದಾದ ನಂತರ ಬಹಳಷ್ಟು ಚೇಂಜಸ್ ಆಗಿದೆ. ಹೌದು, ದೊಡ್ಡ ಕಂಪನೀಸ್ ಒಂದಿಷ್ಟು ವರ್ಕ್ ಫೋರ್ಸ್ ಅನ್ನ ಕಟ್ ಮಾಡಿದೆ. ಆದ್ರೆ ಅದನ್ನೇ ಹೇಳ್ತಾ ಬೇರೆ ಜಾಬ್ ಸೃಷ್ಟಿ ಆಗೋದಿಕ್ಕೆ, ಬೇರೆ ಉದ್ಯಮಗಳು ಸೃಷ್ಟಿ ಆಗೋದಿಕ್ಕೆ, ಮತ್ತೆ ಎಷ್ಟೋ ವರ್ಷಗಳಿಂದ ಇರುವಂತಹ ಸಮಸ್ಯೆಗಳನ್ನು ಬಗೆಹರಿಸೋದಿಕ್ಕೆ ಒಂದು ಅವಕಾಶ ಕೂಡ ಇದೆ. ಇದು ಜಾಬ್ ಲಾಸ್ ಅನ್ನಕ್ಕಿಂತ ಜಾಬ್ ಇಮ್ಯಾಜಿನಿಂಗ್ ಅಥವಾ ಮೂವ್ಮೆಂಟ್ ಅಂತ ಹೇಳ್ಬೋದು. ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಮೂವ್ ಆಗುತ್ತೆ. ಯಾಕೆಂದ್ರೆ ನಾನು ಇದು ಒಂದು ಹೇಳ್ಬಿಟ್ಟು ಮುಗಿಸ್ತೀನಿ ರಮಾಕಾಂತ್ ಅವರೇ. ಒಂದು ಸ್ಟಡಿ ಪ್ರಕಾರವಾಗಿ ಈ ಒಂದು AI ತಂತ್ರಜ್ಞಾನದಿಂದ ಸರ್ವಿಸಸ್ ಸೆಕ್ಟರ್, ನಮ್ಮಲ್ಲಿರುವಂತಹ ಸರ್ವಿಸಸ್ ಸೆಕ್ಟರ್ಗೆ ಇಂಪ್ಯಾಕ್ಟ್ ಆಗುತ್ತೆ. ಹೌದು, ಮ್ಯಾನುಫ್ಯಾಕ್ಚರಿಂಗ್ ಒಂದು ಲಿಮಿಟೆಡ್ ಇಂಪ್ಯಾಕ್ಟ್ ಇದೆ. ಆದ್ರೆ ಸಿಗ್ನಿಫಿಕೆಂಟ್ ಅಮೌಂಟ್ ಇರುವಂತದ್ದು ಅಗ್ರಿಕಲ್ಚರ್ ಇರುವಂತಹ ನಮ್ಮ ದೇಶದಲ್ಲಿ ಅವರಿಗೆ ಈ AI ತಂತ್ರಜ್ಞಾನದ ಮುಟ್ಟೋದಿಲ್ಲ. ಹಾಗಾಗಿ ಪ್ರೊಡಕ್ಟಿವಿಟಿ ಗೇನ್ ಆಗೋದೇ ಇಲ್ಲ ಅಲ್ಲಿ. ಹಾಗಾದ್ರೆ ಅದ್ ಬಿಟ್ಟು ಬೇರೆ ವಿದೇಶಗಳಲ್ಲಿ, UK ಇರ್ಬೋದು, ಹೈ ಸರ್ವಿಸಸ್ ಇರುವಂತಹ ದೇಶಗಳಲ್ಲಿ
ಪ್ರೊಡಕ್ಟಿವಿಟಿ ಇನ್ನೂ ಜಾಸ್ತಿ ಆಗುತ್ತೆ. ಸೊ ನಮ್ಮ ಚಾಲೆಂಜ್ ಇರೋದು ಹೇಗೆ ನಾವು ಇದನ್ನ ಬಳಸ್ಕೊಂಡು ಇರುವಂತಹ ಕೆಲಸಗಳನ್ನ ಇನ್ನೂ ಪ್ರೊಡಕ್ಟಿವ್ ಆಗಿ ಮಾಡ್ಬೋದು, ಹೊಸ ಉದ್ಯಮಗಳನ್ನ ಸೃಷ್ಟಿ ಮಾಡ್ಬೋದು. ಮತ್ತೆ ಎಲ್ಲಿ ತಂತ್ರಜ್ಞಾನ ಇನ್ನೂ ಮುಟ್ಟಿಲ್ವೋ, ಅಂದ್ರೆ ಒಬ್ಬ ರೈತ ತನ್ನ ಬೆಳೆಯನ್ನು ಬೆಳೀತಿರ್ಬೇಕಾದಾಗ ಅದಕ್ಕೆ ಏನು AI ನಿಜವಾಗ್ಲೂ ಹೆಲ್ಪ್ ಮಾಡಕ್ಕಾಗತ್ತೋ ಇಲ್ವೋ ಅಂತ ಆ ಮನಸ್ಥಿತಿಯಿಂದ ನಾವು ಯೋಚನೆ ಮಾಡ್ಬೇಕು ಹೊರತು ಇದರಿಂದ ನಮಗೆ ನಷ್ಟ ಆಗತ್ತೆ ಅಂತ ಹೆದರ್ಕೊಂಡಿದ್ರೆ, ನಾವು ಹೆದರ್ಕೊಂಡಿದ್ರೆ ಅಥವಾ ಸರ್ಕಾರಕ್ಕೂ ಆ ಒಂದು ಆಲೋಚನೆ ಇದ್ರೆ ನಾವು ಇದರಿಂದ ಬೆನಿಫಿಟ್ ಆಗೋದಕ್ಕೆ ಸಾಧ್ಯ ಇಲ್ಲ. ಬೆನಿಫಿಟ್ ಮಾಡ್ಕೊಳ್ಬೇಕು ನಾವು ಅಂದ್ರೆ ಇದನ್ನ ಬಳಸ್ಕೊಂಡು ಇದನ್ನ ಉಪಯೋಗಿಸ್ಕೊಂಡು ನಾವ್ ಏನ್ ಮಾಡಬಹುದು. ಇದು ನಮ್ಮ ನೋಡಿ, ಇದು ಬರಕ್ಕಿಂತ ಮುಂಚೆ UPI ಬರಕ್ಕಿಂತ ಮುಂಚೆ ಇರ್ಬೋದು, ಯಾವುದೇ ತಂತ್ರಜ್ಞಾನ ಬರಕ್ಕಿಂತ ಮುಂಚೆ ಇರ್ಬೋದು, ಇವು ಭಯ ಹೆಂಗ್ ಉಪಯೋಗಿಸ್ತೀವಿ, ನಾವು ಹೆಂಗ್ ಮಾಡ್ತೀವಿ, ವಾಟ್ಸ್ಆಪ್ ಹೆಂಗ್ ಯೂಸ್ ಮಾಡ್ತೀವಿ, ಇವತ್ತು ದಿನ ಆಗೋಗಿದೆ. ಬಿಸ್ನೆಸ್ ಅದರಿಂದ ಇಂಪ್ರೂವ್ ಆಗಿದೆ, ಜನರಿಗೆ ಜಾಸ್ತಿ ಕೆಲಸ ಬಂದಿದೆ. ಹಾಗಾಗಿ ಅಪ್ ಸ್ಕಿಲ್ಲಿಂಗ್ ಅಂತ ಹೇಳ್ತಾರಲ್ಲ, ಅದು ಯಾವುದೇ ಒಂದು ತಂತ್ರಜ್ಞಾನ ಬಂದಾದ ನಂತರ ಅದು ನೆಸೆಸಿಟಿ ಆಗುತ್ತೆ. ಆದ್ರೆ ಇದನ್ನ ಮಾಡೋದಕ್ಕೆ ಮಾಡಬೇಕಾಗಿರುವಂತಹ ಪಾಲಿಸಿ ಚೇಂಜಸ್ ಇರ್ಬೋದು, ಅದೆಲ್ಲಾನು ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸರ್ಕಾರ ಮಾಡ್ತಾ ಇದೆ. ಇವತ್ತು ಗ್ಲೋಬಲ್ ಸೌತ್ನಲ್ಲಿ ಮೊದಲನೇ ಬಾರಿ ಈ ಒಂದು AI ಇಂಪ್ಯಾಕ್ಟ್ ಸಮಿಟ್ ಆಗ್ತಿರೋದು ಮತ್ತೆ ನಮ್ಮದೇ ಆದಂತಹ ಫೌಂಡೇಶನಲ್ ಮಾಡೆಲ್ ಲಾಂಚ್ ಆಗಿರೋದು ನಮಗೆ ಬಹಳ ಹೆಮ್ಮೆ ತರುತ್ತೆ. ಓಕೆ ಅನಂತಪ್ರಭು ಅವರೇ, ಈಗ ಇದಕ್ಕೆ ಪ್ರಿಪ್ರೇಷನ್ ವಿಚಾರಕ್ಕೆ ನಾವು ಬರೋಣ. ಆಯಿತು, AI ಬರ್ತದೆ, ಯಾರು ಹೆದರ್ಕೋಬೇಡಿ, ಅದೇನು ಜಾಬ್ ಕಿತ್ಕೊಂಬಿಡಲ್ಲ, ಅದು ಇನ್ನೂ ನಮ್ಮನ್ನು ಅಪ್ಗ್ರೇಡ್ ಮಾಡೋಕ್ಕೆ ಬರ್ತಾ ಇದೆ, ನಮ್ಮನ್ನು ಚುರುಕು ಮಾಡೋಕ್ಕೆ ಬರ್ತಾ ಇದೆ, ಇವೆಲ್ಲವನ್ನು ಅಕ್ಸೆಪ್ಟ್ ಮಾಡ್ಕೊಳ್ತಾ ನಮ್ಮ ಪ್ರಶ್ನೆ ಬರುತ್ತೆ ನಮಗೆ. ನಾವು ಎಷ್ಟರ ಮಟ್ಟಿಗೆ ಈಗ ನಮ್ಮಲ್ಲಿ ಆಸ್ಪಿರೆಂಟ್ಸ್ ಅಂತ ಬಂದಾಗ ಆಗಲೇ ಹೇಳ್ತಾ ಇದ್ದೆ ನಾನು, ಒಂದು 39 ಲಕ್ಷ ಜನ ಪ್ರತಿ ವರ್ಷ ಎಂಜಿನಿಯರಿಂಗ್ ಅಡ್ಮಿಷನ್ ಆಗ್ತಿರೋದು ನಮ್ಮಲ್ಲಿ ಅಂತ ಬಂದಾಗ ನಮಗೆ ಅವರನ್ನು ಆಲ್ ಆಫ್ ಅ ಸಡನ್ ಒಂದು ಸಿಲೆಬಸ್ಸಿಂದ ಇನ್ನೊಂದು ಸಿಲೆಬಸ್ಗೆ ನಾವು ಅಡ್ಜಸ್ಟ್ ಮಾಡಬೇಕಲ್ಲ ಅವ್ರನ್ನ. ನೀವು ಇದನ್ನು ಕಲ್ತ್ಕೊಂಡ್ಬಿಡ್ರಪ್ಪ, ನಿಮ್ಗೆ ಇದರಿಂದ ಏನು ತೊಂದರೆ ಇಲ್ಲ, ನಿಮಗೆ ಇದನ್ನೇ ನೀವು ಓದ್ಕೊಳ್ಳಿ ನಾಳೆಯಿಂದ ಅಂತ ಹೇಳಿ. ಅದಕ್ಕೆ ಬೇಕಿರ್ತಕ್ಕಂಥ ಫ್ಯಾಕಲ್ಟಿ ಟ್ರೈನಿಂಗ್ ಆಗಬೇಕು, ಇನ್ಸ್ಟಿಟ್ಯೂಷನ್ಸ್ ಬರಬೇಕು, ಅದಕ್ಕೆ ಅಪ್ಗ್ರೇಡೇಷನ್ ಬರಬೇಕಾಗತ್ತೆ. ಇದಕ್ಕೆ ನಾವು ಸಿದ್ಧವಾಗಿದ್ದೀವಾ? ಆಲ್ ಆಫ್ ಅ ಸಡನ್ ಒಂದು ರಾತ್ರಿಯಲ್ಲಿ ಬಂದುಬಿಡುತ್ತೆ ಒಂದು AI ಅನ್ನೋದು. ಬಟ್ ಒಂದು ಎಜುಕೇಷನ್ ಒಂದೇ ಒಂದು ರಾತ್ರಿಯಲ್ಲಿ ನಾವು ಕೊಡೋಕ್ಕಾಗಲ್ಲ. ಇದರಲ್ಲಿ ನಾವೆಲ್ಲಾದ್ರೂ ಹಿಂದೆ ಬೀಳ್ತೀವಿ ಅಂತ ಅನಿಸುತ್ತಾ? ಇಲ್ಲ, ನಾವು ಕಂಪ್ಯಾರಿಟಿವ್ಲಿ ನಮ್ಮಲ್ಲಿ ಸಾಫ್ಟ್ವೇರ್ ದೊಡ್ಡ ಹಬ್ಬುಗಳಿರೋ ಕಾರಣದಿಂದಾಗಿ ತುಂಬ ಟೈಮ್ ತೆಗೆದುಕೊಳ್ಳಲಾರದು ನಮಗೆ ಅಂತ ನಿಮ್ಮ ಫೀಲಿಂಗ್ ಆಯ್ತು? ಸರ್, ಈಗ ಫಸ್ಟ್ ಆಫ್ ಆಲ್ ವೆರಿ ಇಂಪಾರ್ಟೆಂಟ್ ಟಾಪಿಕ್ ನೀವು ಇದನ್ನು ತಂದಿದ್ದೀರಿ ಇವತ್ತು. ಯಾಕಂದ್ರೆ ಈ 18th ಮತ್ತೆ 19th ಸೆಂಚುರಿ, ಲೇಟ್ 18th and 19th ಸೆಂಚುರಿಯಲ್ಲಿ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಬಂದಾಗ ಒಂದು ಲುಟೈಟ್ಸ್ ಮೂವ್ಮೆಂಟ್ ಅಂತ ಆಗಿತ್ತು. ಸೊ ಜನರಿಗೆ ಆ ಮೆಷಿನ್ ನೋಡಿ ಅಯ್ಯೋ ನಮ್ ಕೆಲಸ ಹೋಗುತ್ತಾ ಅಂತ ಹೆದರಿಕೆ ಬರ್ಲಿಕ್ಕೆ ಶುರು ಆಯಿತು. ಆಗ ಕೆಲವರು ಹೇಳ್ತಾರೆ, ಕೆಲವರು ಮೆಷಿನ್ ಅನ್ನು ಡ್ಯಾಮೇಜ್ ಮಾಡಿದ್ರು, ಇನ್ನು ಕೆಲವರು ಶೂ ಎಸೆದ್ರು ಅಂತ. ವೆದರ್ ಇಟ್ ಇಸ್ ಟ್ರೂ ಆರ್ ನಾಟ್ ಐ ಡೋಂಟ್ ನೋ. ಬಟ್ ಪಾಯಿಂಟ್ ಏನಂದ್ರೆ, ಯಾವುದೇ ಒಂದು ಹೊಸ ಟೆಕ್ನಾಲಜಿ ಬಂದಾಗ ಹೆದರಿಕೆ ಇರೋದು ಸಾಮಾನ್ಯ. ಬಟ್ ನಾವು ಅದನ್ನು ಕರೆಕ್ಟ್ ಆಗಿ ಕಲ್ತ್ರೆ, ಈಗ ಮೇಡಮ್ ಹೇಳಿದ್ರು, ಸರ್ ಕೂಡ ಹೇಳಿದ್ರು ಆ ಪಾಯಿಂಟ್ ಅನ್ನು ಕರೆಕ್ಟ್ ಆಗಿ ನಾವು ಅದನ್ನು ಅರ್ಥ ಮಾಡಿಬಿಟ್ಟು ಇಫ್ ವಿ ಕ್ಯಾನ್ ಗೋ ವಿತ್ ಇಟ್, ವಿ ಕ್ಯಾನ್ ಕ್ರಿಯೇಟ್ ವಂಡರ್ಸ್. ಈಗ ಕಮಿಂಗ್ ಟು ಯುವರ್ ಪಾಯಿಂಟ್, ಯಾವುದು ಎಜುಕೇಶನ್ ಸಿಸ್ಟಮ್, ಈಗ ಕಂಪನಿಗಳಿಗೆ, ಎಲ್ಲ ಕಂಪನಿಗಳಿಗೆ AI ಅವರ ಇನ್ಫ್ರಾಸ್ಟ್ರಕ್ಚರ್ ಅನ್ನು ಎನ್ಹಾನ್ಸ್ ಮಾಡಬೇಕು, ಗ್ಲೋಬಲ್ ಲೀಡರ್ ಆಗಬೇಕು. ಇಂಡಿಯಾ ಆಲ್ಸೋ, ನಮ್ಮ ಪ್ರೈಮ್ ಮಿನಿಸ್ಟರ್ ಕೂಡ ಅದೇ ಹೇಳ್ತಾ ಇದ್ದಾರೆ, ಇಂಡಿಯಾ ಶುಡ್ ಸೆಟ್ ಬೆಂಚ್ ಮಾರ್ಕ್ಸ್ ಅಂತ. ಈಗ ಕಂಪನಿಗಳು ಮೊದಲಿನ ತರ ಈಗ ಯಾವುದೇ ಒಂದು ರಿಕ್ರೂಟ್ಮೆಂಟ್ ಮಾಡ್ತಾ ಇಲ್ಲ ಸರ್. ಫಾರ್ ಎಕ್ಸಾಂಪಲ್, ಮೊದಲು ಅವ್ರು ಏನ್ ಮಾಡ್ತಾ ಇದ್ರು, ನೀವೊಂದು ನಿಮ್ಮ ರೆಸ್ಯೂಮೆ ಕೊಡ್ಬೇಕು, ಆ ರೆಸ್ಯೂಮೆ ಅವ್ರು ಓದ್ತಿದ್ರು, ಆ ರೆಸ್ಯೂಮೆ ಓದಿ ನಿಮ್ಮ ಹತ್ರ ಸ್ಕಿಲ್ಸ್ ಇದೆ, ನಿಮ್ಮ ಇಂಟರ್ವ್ಯೂ ಎಲ್ಲ ತೆಗೆಯೋದು ಅದೆಲ್ಲ ಇತ್ತು. ಬಟ್ ನಾವು ಈ ನೆಟ್ವರ್ಕಿಂಗ್ ಎರಾದಲ್ಲಿ, ಲಿಂಕ್ಡ್ ಇನ್ ಎಲ್ಲ ಬಂದ ನಂತರ ಏನಾಗ್ತಾ ಇದೆ ಅಂದ್ರೆ, ಕಂಪನಿಗಳು ಅವರಿಗೆ ಏನು ಬೇಕು ಅಂತ ಅವರು ಅವರ ಪೋರ್ಟಲ್ ಗಳಲ್ಲಿ ವೆರಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿರ್ತಾರೆ, ಈ ಸ್ಕಿಲ್ಸ್ ಇರ್ಬೇಕು ನಿಮ್ಮ ಹತ್ರ ಅಂತ. ನಂಬರ್ 2, ಅಪ್ಲಿಕೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಅಂತ ಒಂದು ಟೂಲ್ ಇದೆ. ಅಗೇನ್ ಇಟ್ ಇಸ್ AI ಪವರ್ಡ್ ಟೂಲ್ ಓನ್ಲಿ. ಆಲ್ ದ ಕಂಪನೀಸ್ ಆಲ್ಮೋಸ್ಟ್ ಅವರು ಈ ಟೂಲ್ ಅನ್ನು ಯೂಸ್ ಮಾಡ್ತಾರೆ. ಸೊ ಅದರಲ್ಲಿ ಏನಾಗುತ್ತಂದ್ರೆ, ಒಬ್ಬ ಫ್ರೆಶರ್ ಇರ್ಬೋದು ಅಥವಾ ಎಕ್ಸ್ಪೀರಿಯನ್ಸ್ ಯಾರೇ ಇರ್ಬೋದು, ಅವರವರ ರೆಸ್ಯೂಮೇನು ಆ ಕಂಪನಿ ಕೊಡುವಾಗ HR ಕೂತ್ಕೊಂಡು ಅದನ್ನು ನೋಡಲ್ಲ. ಇಟ್ ಗೋಸ್ ಥ್ರೂ ದ ATS. ಸೊ ಅಪ್ಲಿಕೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಒಳಗಡೆ ಹೋದಾಗ ದ AI ಇನ್ ಇಟ್ ನಿಮ್ಮ ರೆಸ್ಯೂಮೆಯನ್ನು ಸ್ಕ್ಯಾನ್ ಮಾಡುತ್ತೆ, ಅದರಲ್ಲಿ ನೋಡ್ತದೆ ಅದು ಇಂಟರ್ನ್ಶಿಪ್ಸ್ ಇದೆಯಾ, ಮತ್ತೆ ಈ ವ್ಯಾಲ್ಯೂ ಆಡೆಡ್ ಸ್ಕಿಲ್ಸ್ ಮಾಡಿದಾರ, ಯಾವ್ದಾದ್ರು ಒಂದು ಫಾರಿನ್ ಲ್ಯಾಂಗ್ವೇಜ್ ಇವನಿಗೆ ಗೊತ್ತಿದೆಯಾ, ಅಥವಾ ಯಾವುದೇ ಒಂದು ಇಂಟರ್ ಕಾಲೇಜೇಟ್ ಇದಿರ್ಬೋದು, ಅಥವಾ ನ್ಯಾಷನಲ್ ಲೆವೆಲ್ ಹ್ಯಾಕಥಾನ್ ಇರ್ಬೋದು, ಇದರಲ್ಲಿ ಎಲ್ಲ ಪಾರ್ಟಿಸಿಪೇಟ್ ಮಾಡಿದಾನ, ಎಕ್ಸ್ಪೋಜರ್ ಹೇಗಿದೆ ಒಂದು, ಅಲಾಂಗ್ ವಿತ್ ದಟ್ AI ಸ್ಕಿಲ್ಸ್ ಅಂಡ್ ಆಲ್ಸೋ ಅದರ್ ಸ್ಕಿಲ್ಸ್ ಇದೆಯಾ ಇಲ್ವಾ, ಅಂಡ್ ವೆದರ್ ಇಟ್ ಮ್ಯಾಚಸ್ ವಿತ್ ದ ಎಕ್ಸಿಸ್ಟಿಂಗ್ ನಿಮ್ ಏನು ಜಾಬ್ ಡಿಸ್ಕ್ರಿಪ್ಷನ್ ಇದೆ ಅದರೊಟ್ಟಿಗೆ ಮ್ಯಾಚ್ ಆಗುತ್ತಾ ಇಲ್ವಾ ಅಂತ. ಅದನ್ನ ನೋಡ್ಬಿಟ್ಟು
ದೇ ಆರ್ ಶಾರ್ಟ್ ಲಿಸ್ಟೆಡ್ ಫಾರ್ ದ ಸೆಕೆಂಡ್ ರೌಂಡ್. ಸೊ ಏನಾಗ್ತಾ ಇತ್ತು ಸರ್, ಲಾಸ್ಟ್ 2-3 years ಅಲ್ಲಿ ತುಂಬಾ ಸ್ಟೂಡೆಂಟ್ಸ್ ನನ್ನ ಹತ್ರ ಬಂದು ಹೇಳ್ತಾ ಇದ್ರು, ಸರ್ ನಮ್ಗೆ ನಾವು ರೆಸ್ಯೂಮೆ ಕೊಟ್ಟದ ನಂತರ ಕೂಡ ಇಂಟರ್ವ್ಯೂ ಕಾಲ್ ಫಾರ್ ನಮ್ಗೆ ಬರ್ತಾ ಇರ್ಲಿಲ್ಲ ಅಂತ. ದೆನ್ ದೇ ರಿಯಲೈಸ್ಡ್ ಈ ಸ್ಕಿಲ್ಸ್ ಅವರ ಹತ್ರ ಇರದಿದ್ರೆ ಅವರಿಗೆ ನೆಕ್ಸ್ಟ್ ರೌಂಡ್ ಓದ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಎಲ್ಲ ಕಾಲೇಜ್ಗಳಲ್ಲಿ ಅವರಿಗೆ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಸರ್, ಆ ಇಂಡಸ್ಟ್ರಿಗೆ ಬೇಕಾಗಿರುವ ಸ್ಕಿಲ್ಸ್ ಅನ್ನು ಸ್ಟೂಡೆಂಟ್ಸ್ ಗೆ ಅವರು ಅವರ ಟ್ರೈನಿಂಗ್ ಅಂಡ್ ಪ್ಲೇಸ್ಮೆಂಟ್ ಡಿಪಾರ್ಟ್ಮೆಂಟ್ ಮೂಲಕ ಟ್ರೈನಿಂಗ್ ಕೊಡ್ತಾರೆ. ಇಲ್ಲದಿದ್ರೆ ಆ ಕಂಪನಿಗಳು ಪ್ಲೇಸ್ಮೆಂಟ್ಗೂ ಬರಲ್ಲ, ಪಾಸ್ ಔಟ್ ಆದ ಸ್ಟೂಡೆಂಟ್ಸ್ ಗೂ ಅಪರ್ಚುನಿಟಿನೂ ಇರಲ್ಲ. ನಂಬರ್ 2, ಯಾವ ಕಾಲೇಜಲ್ಲಿ ಈ ತರ ಫೆಸಿಲಿಟೀಸ್ ಇಲ್ಲವೋ ದೆನ್ ಇಟ್ ಇಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ದ ಸ್ಟೂಡೆಂಟ್ ಅವರೇ ಲಿಂಕ್ಡ್ ಇನ್ ಮೂಲಕ ಮತ್ತೆ ನಮ್ಮ NPTEL ಮೂಲಕ, ಕೋರ್ಸೆರಾ ಮೂಲಕ ಈ ತರ ಬೇಕಾದಷ್ಟು ವೆಬ್ಸೈಟ್ಸ್ ಗಳಿವೆ ವೇರ್ ದೇ ಕ್ಯಾನ್ ಅಪ್ಸ್ಕಿಲ್ ದೆಮ್ಸೆಲ್ವ್ಸ್. ಯಾಕಂದ್ರೆ ಇಫ್ ಯು ಡೋಂಟ್ ಡೂ ದಟ್ ದೆನ್ ಅಪರ್ಚುನಿಟೀಸ್ ಇರಲ್ಲ ಸರ್. ಓಕೆ, ಫೈನ್. ನಾನು ಮತ್ತಷ್ಟು ಮಾತಾಡಿಸ್ತೀನಿ ಅಖಾಡ ಬಿಗ್ ಫೈಟ್ನಲ್ಲಿ. ಇಲ್ಲಿ ಮುಂದಿನ ಒಂದು ಭಾಗದಲ್ಲಿ ಏನಂತ ಹೇಳಿದ್ರೆ, ಎಥಿಕ್ಸ್ ಆ್ಯಂಡ್ ಗವರ್ನೆನ್ಸ್ ಅಂದರೆ ಏನು, ಈ ಫೀಲ್ಡ್ ಕಥೆ ಏನು, ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ನಾನು ಅಂತ ಹೇಳಿದ್ರೆ, ಮುಂದಿನ ಪೀಳಿಗೆಯನ್ನು ಸಜ್ಜು ಮಾಡಬೇಕು ಅಥವಾ ಈಗಿರೋನೇನೋ ಓದ್ಕೊಳ್ಬೇಕು ಅಂತ ನನಗೆ ಅನ್ನಿಸ್ತಾ ಇದೆ ಅಂತ ಬಂದಾಗ, ಯಾವ ಫೀಲ್ಡ್ ಕಡೆ ಫೋಕಸ್ ಮಾಡಬಹುದು ಅಂತ ಬಂದಾಗ ಒಂದಷ್ಟು ವಿಚಾರಗಳಲ್ಲಿ ಬರ್ತಾ ಇದೆ. ಎಥಿಕ್ಸ್ ಆ್ಯಂಡ್ ಗವರ್ನೆನ್ಸ್ ಬರ್ತಾ ಇದೆ, ಇಲ್ಲಿ ಏಜೆಂಟಿಕ್ AI ಎಂಜಿನಿಯರಿಂಗ್ ಬರ್ತಾ ಇದೆ, ಇಲ್ಲಿ ಸೈಬರ್ ಸೆಕ್ಯೂರಿಟಿ ಬರ್ತಾ ಇದೆ, ಇನ್ನೊಂದು ಕಡೆ ಪ್ರಾಂಪ್ಟ್ LLM ಎಂಜಿನಿಯರಿಂಗ್ ಬರ್ತಾ ಇದೆ, ರೊಬೋಟಿಕ್ಸ್ ಆ್ಯಂಡ್ LOT ಬರ್ತಾ ಇದೆ. ಇವುಗಳೆಲ್ಲ ಏನು ಹಾಗಾದರೆ ಅಂದರೆ, ಇಲ್ಲಿ ಒಂದು ಕಡೆ ರೈಟಿಂಗ್ ಕೋಡಿಂದ ಆರ್ಕಿಟೆಕ್ಟಿಂಗ್ ಸೊಲ್ಯೂಷನ್ಸ್ ಕಡೆಗೆ ನಾವು ಮೂವ್ ಆಗುವಂಥ ಸಕಾಲನ ಇದು. ಬಂದ ತಕ್ಷಣ ಅದಕ್ಕಿಂತ ಇನ್ನೇನೋ, ಅದಕ್ಕೆ ಏನು ಬೇಕೋ ಅದನ್ನು ಒಬ್ಬ ಮನುಷ್ಯ ಬೇಕಲ್ಲ ಆಪ್ರೇಟ್ ಮಾಡಲಿಕ್ಕೆ, ಅಲ್ಲಿ ಏನು ಅದಕ್ಕೊಂದು ಹೇಳಬೇಕಲ್ಲ, ನನಗೆ ಇಂಥದ್ದು ಬೇಕು ಅಂತ ಕೇಳಬೇಕಲ್ಲ. ನೀವೇ ಸಿಸ್ಟಮ್ ಮುಂದೆ ಕೂತಿದ್ರೆ ಏನು ಬೇಕು ಅಂತ ಅದಕ್ಕೆ ಹೇಳಬೇಕು, ನನಗೆ ಇಂಥದ್ದೇನು ಬೇಕು ಅದೇನಿದೆ ಹೇಳು ಅಂತ. ಅದಕ್ಕಾದ್ರೂ ಮನುಷ್ಯ ಬೇಕಲ್ಲ, ಅದ್ರ ಕೈಲಿ ಏನು ಕೆಲಸ ಮಾಡಿಸ್ಬೇಕು ಅನ್ನೋದು ಗೊತ್ತಿರಬೇಕಲ್ಲ. ಸೊ ಇದರ ಆಪರ್ಚುನಿಟೀಸ್ ಹೇಗಿರುತ್ತೆ? ಸುಧೀಂದ್ರ ಅವರೇ, ನನ್ನ ಪಾಯಿಂಟ್ ಏನಂತ ಹೇಳಿದ್ರೆ, ಇಲ್ಲಿ ಇದಕ್ಕೆ ಸರ್ಕಾರಗಳು ಸಜ್ಜಾಗ್ತಿರ್ತಕ್ಕಂಥ ರೀತಿ, ಜನಗಳಿಗೆ ಈಗ ಅಂತಿಮ ಆಸರೆ ಇರೋದು ಸರ್ಕಾರ ಏನೋ ಮಾಡ್ತಾರೆ, ಅವ್ರ ಪಾಲಿಸಿಲಿ ಏನೋ ಮಾಡ್ತಾರೆ, ಅವ್ರು ಏನೋ ಒಂದು ಕೋರ್ಸ್ ಮಾಡ್ತಾರೆ ನಮಗೆ, ಅಥವಾ ಒಂದು ಹೊಸ ಕಾಲೇಜ್ ಓಪನ್ ಮಾಡ್ತಾರೆ, ಅಥವಾ ಇರೋ ಕಾಲೇಜಲ್ಲೇ ನನ್ನ ಮಕ್ಕಳಿಗೆ ನಮಗೆ ಏನೋ ಒಂದು ಕಲಿಸ್ಕೊಡ್ತಾರೆ ನಮಗೆ. ಆ ಥರದ ಪ್ರೋಗ್ರಾಮ್ಸ್ ಅಂತ ಬಂದಾಗ ಇಂಡಿಯಾ ಲೆವೆಲಲ್ಲಿ ಏನಾಗ್ತಾ ಇದೆ, ಸ್ಟೇಟ್ ಲೆವೆಲಲ್ಲಿ ಏನಾಗ್ತಿದೆ ಅಂತ ಹೇಳಿ. ಯಾಕೆಂದರೆ ನಮ್ಮ ಸಾಫ್ಟ್ವೇರ್ ಅಂತ ಬಂದಾಗ ಬೆಂಗಳೂರು ಅಂತೀವಿ ನಾವು. ಇದು ಭಾಳ ಇಂಪಾರ್ಟೆಂಟು ಇವತ್ತು. ಒಂಥರ ರೆಗ್ಯುಲರ್ಕಿನ್ನ ಇದು ಭಾಳ ಖುಷಿ ಟಾಪಿಕ್. ಆಮೇಲೆ ಜನರು ಕೂಡ ಭಾಳ ತಿಳ್ಕೊಳ್ಳುವಂಥದ್ದು ನೋಡಿ. ಒಂದು ಹೇಳ್ತೀನಿ, ಕರ್ನಾಟಕ ಸರ್ಕಾರ ಕಳೆದ ಹೋದ ವರ್ಷ ಜೂನ್ 2025ರಲ್ಲಿ ನಿಪುಣ ನ್ಯಾಷನಲ್ ಇನಿಷಿಯೇಟಿವ್ ಫಾರ್ ಪ್ರಮೋಟಿಂಗ್ ಅಪ್ಸ್ಕಿಲ್ ಅಂಡ್ ನೆಟ್ವರ್ಕಿಂಗ್ ಇನ್ AI ಅಂತ 300 ಕೋಟಿ ಇನ್ವೆಸ್ಟ್ಮೆಂಟ್ ಅಲ್ಲಿ ಸ್ಟಾರ್ಟ್ ಮಾಡಿದ್ರು. ಏನಿದ್ರ ಮುಖ್ಯ ಉದ್ದೇಶ? ಇದು ರೀಸ್ಕಿಲ್ಲಿಂಗ್ ಅಂಡ್ ಅಪ್ಸ್ಕಿಲ್ಲಿಂಗ್ ಟ್ಯಾಲೆಂಟ್ ಇನ್ AI. ಅಂದ್ರೆ ನೀವು ಹೇಳಿದ್ರಿ ಒಂದು ಮಾತು, ಅದನ್ನೇ ಓದ್ಬೇಕಾ ಇದನ್ನ ಓದ್ಬೇಕಾ. ಸೊ ಯಾವ ರೀತಿ ಅವ್ರದ್ದು ಫೋಕಸ್ ಇರಬೇಕು. ಇವತ್ತೇನು ಇವತ್ತು ಡೆಲ್ಲಿಲಿ ಆಗ್ತಾ ಇದೆ, ಆನ್ ದ ಸಿಮಿಲರ್ ಲೈನ್ಸ್ ಆಲ್ರೆಡಿ ದೇರ್ ಇಸ್ ಎ ಕರ್ನಾಟಕ ರೀಸ್ಕಿಲ್ಲಿಂಗ್ ಇನಿಷಿಯೇಟಿವ್ ಅಂತ ನಡೀತಾ ಇದೆ ಒಂದು. ಆಮೇಲೆ ಸೆಂಟರ್ ಆಫ್ ಎಕ್ಸಲೆನ್ಸ್ ಫಸ್ಟ್ ಶುರು ಮಾಡಿದ್ದು ಇಡೀ ದೇಶದಲ್ಲೇನೆ ಬೆಂಗಳೂರಲ್ಲಿ ನ್ಯಾಸ್ಕಾಮ್ ಜೊತೆ 28 ಕೋಟಿಯ ಒಂದು ಇದರಲ್ಲಿ ಬಂಡವಾಳ ಹಾಕಿ ಸರ್ಕಾರದವ್ರು 28 ಕೋಟಿ ಅದಕ್ಕೆ ಇದು ಸ್ಯಾಂಕ್ಷನ್ ಮಾಡಿ ಅದೇನು ಮಾಡಿದ್ರು, ಡೀಪ್ ಟೆಕ್ ಇನೋವೇಷನ್. ಅಂದ್ರೆ ಅವರು ಸುಮ್ಮನೆ ಏನೋ ಒಂದು ಸೆಂಟರ್ ಆಫ್ ಎಕ್ಸಲೆನ್ಸ್ ಅಂತ ಮಾಡ್ಬಿಟ್ಟು ಬಿಡ್ಲಿಲ್ಲ. ಒಂದು ಕಡೆ ಯಾವ ರೀತಿ ಅಪ್ಸ್ಕಿಲ್ ಮಾಡಬಹುದು ಅಂತ ನೋಡಿದ್ರು, ಇನ್ನೊಂದು ಕಡೆ ಇಂಡಸ್ಟ್ರಿ ಅದಕ್ಕೆ ಏನ್ ಹೇಳ್ತಾ ಇದೆ ಅಂತ ನೋಡಿದ್ರು. ಆಮೇಲೆ ಸ್ಟ್ರಾಟಜಿಕ್ ಇಂಡಸ್ಟ್ರಿಯಲ್ ಪಾಲಿಸಿ ಏನಿದೆ 2025-2030 ನಮ್ಮ ಕರ್ನಾಟಕ ಗವರ್ಮೆಂಟ್ ರಿಲೀಸ್ ಮಾಡಿದ್ದಾರೆ. ಅದರಲ್ಲಿ ಮಿನಿಮಮ್ ಎಂಪ್ಲಾಯ್ಮೆಂಟ್ AI ಥ್ರೆಶೋಲ್ಡ್ ಇನ್ವೆಸ್ಟ್ಮೆಂಟ್ ಯಾವ್ದಾದ್ರು ಬಂದ್ರೆ, ಫಾರ್ ಎಕ್ಸಾಂಪಲ್ ಅದಕ್ಕೆ ಎಕ್ಸಾಂಪಲ್ ಇದೆ, 50 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಮಿನಿಮಮ್ 25 ಜಾಬ್ ಇರಲೇಬೇಕು ಅಂತಕ್ಕಂಥ ಒಂದು. ಅಂದ್ರೆ 50 ಕೋಟಿಗೆ ನಾನು ಹೇಳ್ತಾ ಇರೋದು ಕೈಂಡ್ ಆಫ್ ರಿಸರ್ವೇಶನ್ ಅಂದ್ರೆ ಅವರು ಇಂಥವ್ರು ಕೊಡಿ ಅಂತವ್ರು ಕೊಡಿ ಅಂತ ಹೇಳ್ತಾ ಇಲ್ಲ, ಜಾಬ್ ಎಷ್ಟು ಇರಬೇಕು ಅಂತ ಹೇಳ್ತಾರೆ. ಸಾರಿ, 25 ಇವ್ರು ಕೊಡಿ ಅವ್ರು ಕೊಡಿ ಅಂತ ಮನುಷ್ಯರಿಗೆ ಇಷ್ಟು ಅಪಾಯಿಂಟ್ ಮಾಡಲೇಬೇಕು, ಆ ತರ ಹೇಳ್ಬೋದು. ಇದನ್ನ ಮನುಷ್ಯರಿಗೆ ರಿಸರ್ವೇಶನ್ ಅನ್ನ ಖಂಡಿತ ಅದನ್ನು ಕೂಡ ನಮ್ಮ ಇಂಡಸ್ಟ್ರಿಯಲ್ ಪಾಲಿಸಿ ಏನಿದೆ, ಮಿನಿಮಮ್ ಥ್ರೆಶೋಲ್ಡ್ ಫಾರ್ ಇನ್ವೆಸ್ಟ್ಮೆಂಟ್ ಇನ್ಸೆಂಟಿವ್ಸ್ ಅಂತ ಒಂದು ಸ್ಕೀಮ್ ಪ್ರಕಾರ ಕರ್ನಾಟಕ ಸರ್ಕಾರ ಮೊಟ್ಟ ಮೊದಲನೇದಾಗಿ ಇದು ಶುರು ಮಾಡ್ತೀವಿ. ಎಲ್ಲದಕ್ಕಿಂತ ಮುಖ್ಯವಾಗಿ AI ಬೇಸ್ಡ್ ಫ್ಯೂಚರ್ ಪ್ರೂಫಿಂಗ್ ಪಾಲಿಸಿ ಅಂತ ಕೂಡ ಏನು ಕರ್ನಾಟಕ ಪ್ರಿಯಾಂಕ್ ಖರ್ಗೆ ಅವರು ಲಾಸ್ಟ್ ಜೂನ್ ನಲ್ಲಿ ಲಾಂಚ್ ಮಾಡಿದ್ರು, ನಮ್ಮ IT ಸಚಿವರು. ಅವರು ಕೂಡ ಇದರಲ್ಲಿ ವರ್ಕ್ ಫೋರ್ಸ್ ನ ಯಾವ ರೀತಿ ಪ್ರಿಪೇರ್ ಮಾಡಬೇಕು. ನೀವು ಅವಾಗಲೇ ಹೇಳಿದಂತ, ನೀವು ನಿಮ್ಮ ಆರಂಭಿಕ ವ್ಯಾಖ್ಯದಲ್ಲಿ ಹೇಳಿದಂತದ್ದು ಯಾವ ರೀತಿ ಇವತ್ತಿನ ಕರೆಂಟ್ ವರ್ಕ್ ಫೋರ್ಸ್, ಇವತ್ತು ನಾವು ಹಿಂಗ್ ಮಾಡ್ತಾ ಇದೀವಿ, ಸ್ಕ್ರೂ ಟೈಟ್ ಮಾಡಿದ್ವಿ, ಇನ್ನೊಂದು ಮಾಡ್ತಾ ಇದ್ದೀವಿ, ಮತ್ತೊಂದು ಮಾಡ್ತಾ ಇದ್ದೀವಿ. ಆಮೇಲೆ ಸುರಭಿ ಅವರು ಒಂದು ಮಾತು ಹೇಳಿದ್ರು, ನಮ್ದು 40% ನಮ್ದು ಸಿಕ್ಕಾಪಟ್ಟೆ ಅಗ್ರಿಕಲ್ಚರ್ ಇರೋದ್ರಿಂದ ಅದು ಒಪ್ಕೊಳ್ಬೇಕಾಗಿರೋ ಮಾತೆ. ಇಂಡಿಯಾಗೆ ಯಾವ ರೀತಿ ಆಗತ್ತೆ, ನಾವು ನಮ್ಮ ಭಾಗವನ್ನು ನೋಡಿದಾಗ ಇಡೀ ದೇಶ ಒಂದು, ನಮ್ಮ ಕರ್ನಾಟಕ ಅದರಲ್ಲೂ ವಿಶೇಷವಾಗಿ ಬೆಂಗಳೂರು ಲೆಕ್ಕದಲ್ಲಿ ತಗೊಂಡ್ರೆ ಹೌದು, ಯಾಕಂದ್ರೆ ಬೆಂಗಳೂರು ಇಸ್ ಎ ಟೆಕ್ ಹಬ್. ನೀವು ವೆದರ್ ಇಲ್ಲ ಅಗ್ರಿಕಲ್ಚರ್ ಎಲ್ಲ ನಮಗೆ ಬಹಳ ಆಲ್ಮೋಸ್ಟ್ ನಿಲ್ಲು ಬಹಳ ಅಲ್ಲ ಇಲ್ಲೋ. ಹಾಗಾಗಿ
ನಮ್ಮ ಸರ್ಕಾರ ಏನಿದೆ ಒಂದು 4-5 ಇನಿಷಿಯೇಟಿವ್ ಬಹಳ ಅಂದ್ರೆ ಫರ್ಮ್ ಫೂಟಿಂಗ್ ಹೆಜ್ಜೆ ಇದು. ಅಂದ್ರೆ ಸುಮ್ಮನೆ ಏನೋ ಒಂದು ಪಾಲಿಸಿ ಮಾಡ್ಬಿಡ್ಬೇಕು ಅಂತ ಮಾಡ್ತಾ ಇಲ್ಲ. ಇಷ್ಟರ ಮೇಲೆ ಡಿಸ್ಪ್ಲೇಸ್ಡ್ ವರ್ಕರ್ಸ್ ಯಾರಿದ್ದಾರೆ ಅವರು ಕೂಡ ಹೇಳ್ತೀನಿ, ಎಐ ಸೆಂಟರ್ ಆಫ್ ಎಕ್ಸಲೆನ್ಸ್ ಕಡೆಯಿಂದ ಅವರು ಕೂಡ ಗೌರ್ಮೆಂಟ್ ವಿಲ್ ಇಂಟರ್ವ್ಯೂನ್ ಟು ಫೋಕಸ್ ಆನ್ ರಿಡಿಪ್ಲಾಯ್ಮೆಂಟ್ ಹೆಂಗೆ ಸ್ಕಿಲ್ ರಿಡಿಪ್ಲಾಯ್ಮೆಂಟ್. ಆಮೇಲೆ ಅದನ್ನ ಯಾವ ಲೆವೆಲ್ ತನಕ ತಂದಿದ್ದಾರೆ ಅಂದ್ರೆ ಇವತ್ತೇನು ನಮ್ಮ ಇದ್ರದ್ದು ನಮ್ಮ ನಮ್ದು ಗ್ಯಾರಂಟಿ ಇದ್ರದ್ದೇನಿದೆ ಅದರಲ್ಲಿ ಕೂಡ ಅವ್ರಿಗೆ ರೀಸ್ಕಿಲ್ಲಿಂಗ್ಗೆ ಅದರಲ್ಲಿ ಕೂಡ ಅವ್ರಿಗೆ ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಯುವ ನಿಧಿನಲ್ಲಿ ನಮಗೆ ರೀಸ್ಕಿಲ್ಲಿಂಗ್ ಅಲ್ಲಿ ಅದರಲ್ಲಿ ಕೂಡ ಈ ಯುವ ನಿಧಿಗೆ ರೀಸ್ಕಿಲ್ಲಿಂಗ್ ಕಂಪಲ್ಸರಿ, ಯುವ ನಿಧಿ ಪ್ಲಸ್ ಅಂತೇಳಿ ಸ್ಟೂಡೆಂಟ್ಸ್ ಕೆನಾಟ್ ಟೇಕ್ ದಿ ಇದು 2000 ಏನು ಕೊಡ್ತಾ ಇದೀವಿ ಅದು ಫಾರ್ ಎವರ್. ಅವರು ಒಂದು ಕಂಪಲ್ಸರಿ ಟ್ರೈನಿಂಗ್ ಪ್ರೋಗ್ರಾಮ್ ಬರ್ಬೇಕು ಯುವ ನಿಧಿ ಪ್ಲಸ್ ಅಂತ. ಅದರಲ್ಲಿ ವಿ ಆರ್ ಸ್ಪೆಸಿಫೈಯಿಂಗ್ ಅಂದ್ರೆ ಎಲ್ರಿಗೂ ಅಲ್ಲ, ಫಾರ್ ಎಕ್ಸಾಂಪಲ್ ಡಿಪ್ಲೊಮೊ ಅಂತ ಅವ್ರಿಗೆ ಆಗದೆ ಇರಬಹುದು. ಯಾರ್ಯಾರಿಗೆ ಸೂಕ್ತವಾಗಿರ್ತದೋ ಸರ್ಕಾರ ಅವ್ರಿಗೆ ಡಿಪ್ಲಾಯ್ಮೆಂಟ್ ಮಾಡ್ತಕ್ಕಂಥ ಕೆಲಸ. ಇವತ್ತು ನಾನು ಇದನ್ನ ರಾಜಕೀಯವಾಗಿ ಹೇಳ್ತಾ ಇಲ್ಲ, ಕರ್ನಾಟಕ ಸರ್ಕಾರ ಅಂತೂ ಏನು ಹೆಜ್ಜೆ ಇಡಬೇಕು ಇದಷ್ಟು ಸ್ಟೆಪ್ಸ್ ಲಾಸ್ಟ್ 1 ವರ್ಷದಿಂದಾನೆ, ಅದು ಇವತ್ತು ಇದನ್ನ ನಾವು ಫೋರ್ಸಿ ಮಾಡ್ತಾ ಇಲ್ಲ, 1 ವರ್ಷದಿಂದ ಬಹಳಷ್ಟು ಹೆಜ್ಜೆಗಳನ್ನ ಇಟ್ಟಿದ್ದೀವಿ. ಫೈನ್. ಸುರಭಿ ಅವರೇ, ಈಗ ಇಂಥ ಒಂದು ವಿಚಾರಗಳು ಬಂದಾಗ ಜನ ಎಷ್ಟರ ಮಟ್ಟಿಗೆ ಸರ್ಕಾರಗಳ ಮೇಲೆ ಅವಲಂಬಿತರಾಗಿರ್ತಾರೆ? ಇದನ್ನ ಸರ್ಕಾರಕ್ಕೆ ಸಂಬಂಧಪಟ್ಟಂತ ಕಾಲೇಜುಗಳು ಶುರು ಮಾಡಬೇಕಾಗತ್ತಾ? ಇದು ಪಾಲಿಸಿ ಓರಿಯೆಂಟೆಡ್ ಆಗಿ ನಾವು ಕನ್ಸಿಡರ್ ಮಾಡಬೇಕಾಗತ್ತಾ? ಅಥವಾ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸು, ಪ್ರೈವೇಟ್ ಟ್ರೈನಿಂಗ್ ಸೆಂಟರ್ಸು, ಅಥವಾ ಇಲ್ಲಿಂದ ಈ ಬೌದ್ಧಿಕ ವಲಸೆ ವಿದೇಶಗಳ ಕಡೆಗೆ, ಜರ್ಮನಿಲಿ ಚೆನ್ನಾಗಿದೆಯಂತೆ, ಅಮೆರಿಕಲ್ಲಿ ತುಂಬ ಚೆನ್ನಾಗಿದೆಯಂತೆ, ಆಸ್ಟ್ರೇಲಿಯಾ ಅದ್ಭುತ ಅಂತೆ, ಈ ರೀತಿಯಲ್ಲಿ ನಮ್ಮ ಜನ ಬೌದ್ಧಿಕ ವಲಸೆ ಹೋಗಿ ಅಲ್ಲಿ ಕಲಿಯಬೇಕಾದಂಥ ಪರಿಸ್ಥಿತಿ ಏನಾದರೂ ಇದೆಯಾ ನಮ್ಮಲ್ಲಿ ಅಂತ? ಯಾವ ತರ ಪ್ರಶ್ನೆ ಕೇಳ್ತಾ ಇದ್ದೀರಾ ಅಂದ್ರೆ, ಡೆಫಿನೆಟ್ ಆಗಿ ಇಂತಹ ಒಂದು ತಂತ್ರಜ್ಞಾನ ಬಂದಾಗ ಸಮಾಜ, ಸರ್ಕಾರ ಮತ್ತೆ ಬಜಾರ್, ಸಮಾಜ, ಸರ್ಕಾರ, ಬಜಾರ್ ಅಂತ ಮೂರನ್ನು ಎಲ್ಲಾರು ಭಾಗವಹಿಸಬೇಕಾದಂತಹ ಒಂದು ಸಂದರ್ಭ. ಮತ್ತೆ ಎಲ್ಲರೂ ಭಾಗವಹಿಸಿದ್ರೆ ಮಾತ್ರ ಅದು ನಿಜವಾಗ್ಲೂ ನಾವು ಒಂದು ಫರ್ಮ್ ಫುಟ್ಟಿಂಗ್ ಮೇಲೆ ನಿಂತ್ಕೊಳ್ಳೋಕೆ ಸಾಧ್ಯ. ಈ ಒಂದು ಎಐ ಜನರೇಷನ್ ಅಲ್ಲಿ, ಎಐ ಎರಾನಲ್ಲಿ ಅದನ್ನ ಮಾಡ್ತಾ ಇದೀವಿ. ಸರ್ಕಾರನೇ ನೋಡ್ಬೋದು ನೀವು. ಸರ್ಕಾರದ ಇಲ್ಲಿ ಏನು ಎಸ್ಪೆಷಲಿ ಸೆಂಟ್ರಲ್ ಗವರ್ಮೆಂಟಿನ ರೆಸ್ಪಾನ್ಸಿಬಿಲಿಟೀಸ್ ಏನು ಅಂತ ನಾನು ಒಂದು ಬಾರಿ ಯೋಚನೆ ಮಾಡಿ ಹೇಳ್ತೀನಿ. ಯಾವುದೇ ಅಂತ ಇಂತಹ ಒಂದು ದೊಡ್ಡ ತಂತ್ರಜ್ಞಾನ ಬಂದಾಗ ಅದಕ್ಕೆ ಪ್ರಿಪೇರ್ ಮಾಡ್ಕೊಳ್ಬೇಕು. ಇದು ಪ್ರಧಾನ ಮಂತ್ರಿ ಮೋದಿ ಅವರು ಬಹಳಷ್ಟು ಬಾರಿ ಹೇಳಿದ್ದಾರೆ, ಭಯ ಪಡೋದು ಬೇಡ, ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತ. ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು? ಒಂದು ನ್ಯಾಷನಲ್ ಎಐ ಮಿಷನ್ ಅಂತ ಶುರು ಮಾಡಿ ಅದಕ್ಕೆ ಡೆಡಿಕೇಟೆಡ್ ಆಗಿ 10,000 ಕೋಟಿ ಫಂಡಿಂಗ್ ನ ಅಲೋಕೇಟ್ ಮಾಡಿದ್ದಾರೆ ಅಕ್ರಾಸ್ 5 years. ಅದರಲ್ಲಿ ಆಲ್ಮೋಸ್ಟ್ 2,000 crores ಆಗಲೇ ಎರಡು ಬಜೆಟ್ ನಲ್ಲಿ ರಿಲೀಸ್ ಆಗಿರೋದು ಕೂಡ. ಇದೇ ಇಂಡಿಯಾ ಎಐ ಮಿಷನ್ ನ ಅಡಿಯಲ್ಲಿ ಸರ್ವಮ್ ಎಐ ನ ಲಾಂಚ್ ಮಾಡಿದ್ದು. ನಾವು ಯಾಕೆ ಸರ್ವಮ್ ಎಐ ಲಾಂಚ್ ಮಾಡಿದ್ದು ಅಂದ್ರೆ, ನಿಮಗೆ ಗೊತ್ತಿರಬಹುದು, ನೀವು ಎಷ್ಟು ಜನ ನೋಡಿದಾರೋ ಗೊತ್ತಿಲ್ಲ, ಬಟ್ ಎಲ್ಲರೂ ನೋಡಿರುವಂತದ್ದು, ಸೋಷಿಯಲ್ ಮೀಡಿಯಾನಲ್ಲೂ ವೈರಲ್ ಆಗ್ತಿರುವಂತದ್ದು, ಲೈವ್ ಟ್ರಾನ್ಸ್ಲೇಷನ್ ಆಗ್ತಾ ಇತ್ತು. ಇಂಡಿಯಾನಲ್ಲಿ ಡೆಮೋಗ್ರಾಫಿಕ್ ಅಡ್ವಾಂಟೇಜ್ ಇದೆ. ಅದು ಡೆಮೋಗ್ರಾಫಿಕ್ ಅಡ್ವಾಂಟೇಜ್ ಪ್ಲಸ್ ಡೈವರ್ಸಿಟಿ, ಲ್ಯಾಂಗ್ವೇಜ್ ಡೈವರ್ಸಿಟಿ, ಭಾಷೆಯ ವಿವಿಧ ಭಾಷೆಗಳಿರೋದ್ರಿಂದ ಮತ್ತೆ ಅಷ್ಟು ಡೇಟಾ ಇರೋದ್ರಿಂದ ಹೇಗೆ ನಾವು ಒಂದು ಇಂಡಿಯನ್ ಮಾಡೆಲ್, ಇಂಡಿಯನ್ ಡೇಟಾವನ್ನ ಪ್ರಾಸೆಸ್ ಮಾಡುತ್ತೆ ಮತ್ತೆ ಅರ್ಥ ಮಾಡ್ಕೊಳ್ಳುತ್ತೆ ಅನ್ನೋದು ಬಹಳ ಮುಖ್ಯವಾಗಿತ್ತು. ಬೇರೆ ಕಡೆಯಿಂದ ಬೇರೆ ದೇಶದ ಮಾಡೆಲ್ ನ ಇಲ್ಲಿ ಬಂದು ಅಳವಡಿಸ್ಕೊಳ್ಳೋಕ್ಕಿಂತ ನಮ್ಮದೇ ಆದಂತಹ ಮಾಡೆಲ್, ನಮ್ಮದೇ ಭಾಷೆಗಳನ್ನ, ನಮ್ಮದೇ ಒಂದು ಜ್ಞಾನವನ್ನ ಹೇಗೆ ಅರ್ಥ ಮಾಡ್ಕೊಂಡು, ಅರಿವು ಮಾಡ್ಕೊಂಡು ಎಐ ಮೂಲಕ ಹೇಗೆ ಬಳಸುತ್ತೆ ಅನ್ನೋದ್ರ ಬಗ್ಗೆ ಬಹಳ ಚರ್ಚೆ ನಡೀತಿತ್ತು. ಅದನ್ನ ಮೊದಲು ಇವತ್ತು ಟಿಕ್ ಆಫ್ ಮಾಡಿರೋದು ಸರ್ವಂ ಭಾರತ್, ಜೆನ್ ಎಐ ಇದೆಲ್ಲಾನು ಕೂಡ. ಸೊ ಹೀಗೆ ಮೊದಲನೇದಾಗಿ ಪ್ರಿಪರೇಟರಿ ಅಂದ್ರೆ ಎಲ್ಲಾ ಲೆವೆಲ್ ಅಲ್ಲೂ, ಅಂದ್ರೆ ಡೇಟಾ ಸೆಂಟರ್ ಇರ್ಬೋದು, ಫೌಂಡೇಶನಲ್ LLM ಇರ್ಬೋದು, ಅಥವಾ ಅಪ್ಲಿಕೇಶನ್ ಲೇಯರ್ಸ್. ನಾನು ಈ ಎಕ್ಸ್ಪೋಗ್ ಹೋಗಿ ಬಂದೆ, ರಮಾಕಾಂತ್ ಅವರೇ, ನಿಮಗೆ ಹೇಳಬೇಕು, ನಿಜವಾಗ್ಲೂ ಯಾವುದೇ ಒಂದು ಇಂಡಸ್ಟ್ರಿ ಇಲ್ಲ ಎಐ ಟಚ್ ಆಗಿಲ್ದೇ ಇರುವಂತದ್ದು. ಅಂದ್ರೆ ಅದು ವರ್ಟಿಕಲ್ ಅಲ್ಲ, ಸೆಗ್ಮೆಂಟ್ ಅಲ್ಲಿ ಬರೀ ಒಂದೇ ಒಂದು ವರ್ಟಿಕಲ್ ಅಲ್ಲ. ಒಂದು ಕಂಪನಿನಲ್ಲಿ, ಎಲ್ಲಾ ಕಂಪನಿಗಳಲ್ಲೂ ಹಾರಿಜಾಂಟಲ್ ಲೇಯರ್, ಹೊಸ ಕೇಪಬಿಲಿಟಿ, ಎಲ್ಲ ಕನ್ಸ್ಟ್ರಕ್ಷನ್ ಇರ್ಬೋದು, ಎಜುಕೇಶನ್, ನೀವು ಹೇಳ್ದಂಗೆ ಸ್ಕಿಲ್ಲಿಂಗ್ ಇರ್ಬೋದು, ಯಾವುದೇ ನೀವು ಒಬ್ರು ಸೀರೆ ನೇಕಾರರಿಗೆ ಅವರನ್ನು ಉಪಯೋಗಿಸ್ಕೋತಾ ಇದ್ರು. ಎಷ್ಟು ಚೆನ್ನಾಗಿತ್ತು ಅಂದ್ರೆ, ಮತ್ತೆ ಕನ್ಸ್ಟ್ರಕ್ಷನ್ ಸೈಟ್ ಅನ್ನು ಸೂಪರ್ವೈಸ್ ಮಾಡುವಂಥದ್ದು. ಆ ಎಕ್ಸ್ಪೋನಲ್ಲಿ ನಾನು ನೋಡಿದ್ದು, ಈ ಒಂದು ಇನೋವೇಷನ್ ನಡೀತಾ ಇದೆ, ಶುರುವಾಗೋಗಿದೆ. ಇನ್ನು ಏನ್ 2 ವರ್ಷ ಆಗಿದೆ ಅಷ್ಟೇ ಈ ಎಐ ಅಂತ ಶುರುವಾಗಿದ್ದು, 2 ವರ್ಷನೂ ಆಗಿಲ್ಲ, ಆಗ್ಲೇನೆ ಎಷ್ಟೊಂದು ಅಳವಡಿಕೆ ಆಗೋಗಿದೆ. ಅಂತಹ ಒಂದು ಸಂದರ್ಭದಲ್ಲಿ ಸರ್ಕಾರ ಏನ್ ಮಾಡ್ಬೋದು ಅಂದ್ರೆ, ಇವತ್ತು ಮಾಡಿರುವಂತಹ ಈ ಇಂಡಿಯಾ ಎಐ ಸಮಿಟ್ ಇರ್ಬೋದು, ಎಲ್ಲಾರನ್ನು ಕರ್ಕೊಂಡು ಬಂದು ಕನ್ವೀನಿಂಗ್ ಪವರ್, ಸರ್ಕಾರಕ್ಕೆ ಎಲ್ಲಾರನ್ನು ಕರ್ಕೊಂಡು ಬಂದು ಏನ್ ಮಾಡ್ಬೇಕು ಅಂತ ಡಿಸೈಡ್ ಮಾಡಿ ಒಂದು ಡಿಸಿಷನ್ ಮೇಕಿಂಗ್ ಕೇಪಬಿಲಿಟಿ, ಅದಕ್ಕೆ ಬೇಕಾದಂತ ಹಣ ಇಡೋದು ಅಂತ ಕೇಪಬಿಲಿಟಿ ಇದೆ. ಅದು ಬಿಟ್ಟು ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಇರ್ಬೋದು, ಪ್ರೈವೇಟ್ ಸೆಕ್ಟರ್ ಇರ್ಬೋದು, ಇವರೆಲ್ಲರೂ ತಮ್ಮದೇ ಆದಂತಹ ಒಂದು
ಅವ್ರದೇ ಆದಂತಹ ಒಂದು ಕಾಂಟ್ರಿಬ್ಯೂಷನ್ ಕೂಡ ಇದೆ. Okay. ಇವಾಗ ಎಲ್ಲೋ ಇಂತಹ ದೇಶದಲ್ಲಿ ಮತ್ತೆ ದೀಕ್ಷಾ ಇರುವಂತಹ ದೇಶದಲ್ಲಿ ಕೋರ್ಸೆರಾ ಬಗ್ಗೆ ಮಾತಾಡಿದ್ರು ಇನ್ನೊಬ್ರು ಪ್ಯಾನಲಿಸ್ಟ್. ಇಂತಹ ಒಂದು ಸಿಚುವೇಶನ್ ನಲ್ಲಿ ನಾವು ಕಾಲೇಜ್ಗೆ ಹೋಗ್ಬೇಕಾಗಿಲ್ಲ, ಮನೇಲಿ ಕೂತ್ಕೊಂಡು ಫೋನ್ ಅಲ್ಲಿ ಕಲಿಯುವಂತಹ ಸಂದರ್ಭದಲ್ಲಿ ನಾವು ಯಾವುದೇ ಬೇರೆ ದೇಶಕ್ಕೂ ಹೋಗ್ಬೇಕಾಗಂತ ನೆಸೆಸಿಟಿ ಇಲ್ಲ. ಮತ್ತೆ ಇದು ಟು ಅ ಗ್ರೇಟ್ ಎಕ್ಸ್ಟೆಂಟ್ AI ಇಂದನೇ ಕಲ್ತ್ಕೊಳ್ಬಹುದಲ್ಲ. ಹಾಗಾಗಿ ಯಾವುದೇ ಬೇರೆ ದೇಶಕ್ಕೆ ಹೋಗಿ ಕಲಿಬೇಕು ಅಂತ ಅಲ್ಲ. ಮತ್ತೆ AI ಎಜುಕೇಶನ್ ಶಿಕ್ಷಣ ಕ್ಷೇತ್ರಕ್ಕೆ ಹೆಂಗ್ ಇಂಪ್ಯಾಕ್ಟ್ ಆಗತ್ತೆ ಅನ್ನೋದಕ್ಕೆ NEP ನಲ್ಲಿ ನಾವು ಇದ್ರ ಬಗ್ಗೆ ಒಂದ್ ಸ್ವಲ್ಪ ಆಲೋಚನೆ ಬಂದಿದೆ ಆಗ್ಲೇ. ಮತ್ತೆ ದೇಶಾದ್ಯಂತ AI ಸೆಂಟರ್ ಆಫ್ ಎಕ್ಸಲೆನ್ಸ್ ಇನ್ ಎಜುಕೇಶನ್ ಶಿಕ್ಷಣಕ್ಕೋಸ್ಕರನೇ ಒಂದು 500 ಕೋಟಿಯ ಬಜೆಟ್ 25-26 ಅಲ್ಲೇ ಅಲೋಕೇಟ್ ಆಗಿರುವಂತಹ ಸೆಂಟರ್ ಆಫ್ ಎಕ್ಸಲೆನ್ಸ್ ಫಾರ್ ಎಜುಕೇಶನ್. ಯಾಕಂದ್ರೆ ಎಜುಕೇಶನ್ ಬಹಳ ಬದಲಾಗೋಗುತ್ತೆ. ಇವತ್ತು ನಾನೇ ಆಗಿರಬಹುದು, ನೀವೇ ಆಗಿರಬಹುದು, ಏನಾದ್ರೂ ಕಲಿಬೇಕು ಅಂದ್ರೆ ಅದು ನಮ್ಮ ನಿಜವಾಗ್ಲೂ ಕೈ ಬೆರಳಲ್ಲೇ ಇದೆ. ಸೊ ಇಂತಹದನ್ನೆಲ್ಲ ಯೋಚನೆ ಮಾಡ್ಕೊಂಡು ಮತ್ತೆ ನಾನು ಹೇಳ್ದಂಗೆ ಕಂಪ್ಯೂಟ್ ಕೆಪಾಸಿಟಿ ಇರಬೇಕು, ಇದು GPUs ಆಗ್ಬೇಕು, ಡೇಟಾ ಸೆಂಟರ್ಸ್ ಆಗ್ಬೇಕು, ಸ್ಕಿಲ್ಲಿಂಗ್ ಆಗ್ಬೇಕು. ಇದನ್ನೆಲ್ಲಾನು ಒಟ್ಟಿಗೆ ಕರ್ಕೊಂಡು ಬರುವಂತದ್ದು ಸೆಂಟ್ರಲ್ ಗವರ್ಮೆಂಟ್ ಸರ್ಕಾರದ ಯೋಚನೆ. ಸ್ಟೇಟ್ ಗವರ್ಮೆಂಟ್ ಕಡೆಯಿಂದ ನೋಡಿ, ಕರ್ನಾಟಕ ಮತ್ತೆ ಬೆಂಗಳೂರು ಇರೋದ್ರಿಂದ ನಾವು ಇದರಲ್ಲಿ ನಂಬರ್ 2 ಆಗೋದಿಕ್ ಸಾಧ್ಯನೇ ಇಲ್ಲ, ಸೆಕೆಂಡ್ ಪ್ಲೇಸ್ ಬರೋದಿಕ್ ಸಾಧ್ಯನೇ ಇಲ್ಲ. ನಾವು ಬೆಂಗಳೂರಿನ ಹೊಂದಿರುವಂತಹ ಕರ್ನಾಟಕ ಆಗಿರೋದ್ರಿಂದ. ಆದ್ರೆ ಬೆಂಗಳೂರು ಬಿಯಾಂಡ್ ಬೆಂಗಳೂರು ಯೋಚನೆ ಮಾಡಬೇಕು. ಮೊನ್ನೆ ನಾನು ಒಂದು ಮಂಗಳೂರಿನಲ್ಲಿ ಒಂದು ಮಂಗಳೂರು ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಅಲ್ಲಿ AI ನ ಕಾನ್ವರ್ಸೇಷನ್ ಬಹಳ ದೊಡ್ಡದಾಗಿತ್ತು. ಬೆಂಗಳೂರಲ್ಲಿ ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದನ್ನು ಓಕೆ, ಆದ್ರೆ ಕರ್ನಾಟಕದ ಬೇರೆ 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 ನಗರದಲ್ಲಿ Tier 2 Tier 3 ಸಿಟೀಸ್ ಅಲ್ಲಿ ಹೇಗೆ ನಾವು ಇದನ್ನು ಉಪಯೋಗಿಸಬಹುದು, ಪ್ರತಿ ಡಿಸ್ಟ್ರಿಕ್ಟ್ ಅಲ್ಲೂ ಹೇಗೆ ಉಪಯೋಗಿಸ್ಕೊಳ್ಬಹುದು, ಇದ್ರ ಬಗ್ಗೆನೂ ಯೋಚನೆ ಮಾಡಬೇಕಾಗಿದೆ. ಮತ್ತೆ ನನಗೆ ಏನ್ ಖುಷಿ ಆಗ್ತಾ ಇದೆ ಅಂದ್ರೆ, ನಾನು ರಾಜಕೀಯಕ್ಕೂ ಹೋಗೋದಿಲ್ಲ, ನನಗೆ ಗೊತ್ತು ಎಲ್ಲಾನು ರಾಜಕೀಯದ ಒಂದು ಡೈರೆಕ್ಷನ್ ಇಂದ ನೋಡಬಹುದು. ಆದ್ರೆ ಏನು ಅಂದ್ರೆ ಇಂತಹ ಒಂದು ಚರ್ಚೆ ಮಾಡ್ತಿರ್ಬೇಕಾದಾಗ, ಯಾಕೆಂದ್ರೆ ಇದು ನನಗೂ ಅಪ್ಲೈ ಆಗತ್ತೆ, ನಮ್ಮ ಮುಂದಿನ ಪೀಳಿಗೆಗಳು ಅಪ್ಲೈ ಆಗತ್ತೆ, ನಮ್ಮ ದೇಶಕ್ಕೆ ಅಪ್ಲೈ ಆಗುವಂಥದ್ದು, ಎಲ್ಲರೂ ಒಟ್ಟಿಗೆ ಕೆಲಸ ಮಾಡಬೇಕಾಗಿರುವಂಥದ್ದು. ಒಂದು ಚಿಕ್ಕ ವಿಷಯ ತಗೊಂಡು ಅದರಲ್ಲಿ ರಾಜಕೀಯ ಮಾಡಿ ನಿಜವಾಗ್ಲೂ ಈ ಒಂದು ವಿಷಯಕ್ಕೆ ಯಾವುದೇ ಆದಂತಹ ಬೆನಿಫಿಟ್ ಬರೋದಿಲ್ಲ. ಸೊ ಹಾಗಾಗಿ ನಮ್ಮ ಸರ್ಕಾರ, ಕರ್ನಾಟಕ ಸರ್ಕಾರ ಇನ್ನೂ ಏನು ಮಾಡಬಹುದು ಅಂತ ಒಂದು ಪಾಲಿಸಿ ಪರ್ಸ್ಪೆಕ್ಟಿವ್ ಇಂದ ನಾನು ಹೇಳ್ಬೋದು. ಅದು ಶುರುವಾಗ್ತದೆ. AI ಇನೋವೇಷನ್ ಪಾಲಿಸಿಯನ್ನ ಡ್ರಾಫ್ಟ್ ಮಾಡಿದ್ದಾರೆ, ಅದ್ರ ಬಗ್ಗೆ ಚರ್ಚೆ ಆಗಿದೆ. ಕರ್ನಾಟಕ ಇನ್ನೂ ಅಗ್ರೆಸಿವ್ ಆಗಿ ತಮ್ಮದೇ ಆದಂತಹ ನಮ್ಮಲ್ಲೇ ಇರುವಂತಹ ಬೆಂಗಳೂರಿನ AI ಕಂಪನೀಸ್ ಅನ್ನ ಇನ್ನು ಸೆಲೆಬ್ರೇಟ್ ಮಾಡ್ಬೋದು. ಈ ಸೆಲೆಬ್ರೇಟ್ ಮಾಡ್ಬೋದು ಅಂತ ನಾನು ಯಾಕೆ ಹೇಳ್ತೀನಿ ಅಂದ್ರೆ, ನಿನ್ನೆ ನೀವು ನೋಡಿದಾಗ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸರ್ವಮಯ ಅವ್ರನ್ನ ಕರ್ಕೊಂಡು ಹೋಗಿ ವರ್ಲ್ಡ್ ಲೀಡರ್ಸ್ ಜೊತೆಗೆ ಕೈ ಹಿಡ್ಕೊಂಡು ನಿಲ್ಸಿದ್ರು. ಅದು ಖುಷಿ ಬರುತ್ತೆ. ಯಾಕೆಂದ್ರೆ ಅಂತಹ ರಿಸ್ಕ್ ತಗೊಂಡು ಕೆಲಸ ಮಾಡಬೇಕು ಅಂದ್ರೆ ಅಷ್ಟು ಮೋಟಿವೇಶನ್ ಇರಬೇಕು ಈ ಒಂದು ಸೆಕ್ಟರ್ ಅಲ್ಲಿ, ಈ ಸಮಯದಲ್ಲಿ. ಮತ್ತು ಅದು ಬಿಟ್ಟು ಯಾವುದೇ ಆದಂತಹ ಪ್ರೊಕ್ಯೂರ್ಮೆಂಟ್ ಪಾಲಿಸೀಸ್ ಇರ್ಬೋದು, ಅಂದ್ರೆ ಹೇಗೆ ನಾವು ಈ ಒಂದು AI ತಂತ್ರಜ್ಞಾನವನ್ನ ಗವರ್ಮೆಂಟ್ ಸರ್ವಿಸಸ್ ಒಳಗಡೆ ತಗೊಳ್ತೀವೋ ಅದನ್ನ ಒಂದ್ ಸ್ವಲ್ಪ ರೀಥಿಂಕ್ ಮಾಡಬಹುದು ಸ್ಟೇಟ್ ಗವರ್ಮೆಂಟ್ ಲೆವೆಲ್ ಅಲ್ಲಿ. ಮತ್ತೆ ಡೇಟಾ ಸೆಂಟರ್ಸ್, ನೀವು ನಮ್ಗೆ ಜ್ಞಾಪಕ ಇರೋಂಗೆ ಡೇಟಾ ಸೆಂಟರ್ ನಾವು ಒಂದು ಕಳ್ಕೊಂಡಿದೀವಿ ನಾವು ಆಂಧ್ರ ಪ್ರದೇಶಕ್ಕೆ. ಅದು ಸ್ಟೇಟ್ಸ್ ಕಂಪೀಟ್ ಮಾಡಬೇಕು, ಒಂದೊಂದು ನಮ್ಗೆ ಹೋಗುತ್ತೆ, ಒಂದೊಂದು ಹೋಗೋದಿಲ್ಲ. ಆದ್ರೆ ಅಗ್ರೆಸಿವ್ ಫುಟ್ಟಿಂಗ್ ಅಲ್ಲಿ ನಾವು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡ್ಕೊಂಡು ಹೋದ್ರೆ, ಮತ್ತೆ ಬೆಂಗಳೂರು ಬೆಂಗಳೂರು ತನ್ನನ್ನು ತಾನೇ ನಡ್ಸ್ಕೊಂಡು ಹೋಗುತ್ತೆ, ಬೆಂಗಳೂರು ನಾವು ನಡೆಸಬೇಕಾಗಿಲ್ಲ. ಆದ್ರೆ ಬೆಂಗಳೂರು ಬಿಟ್ಟು ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕ, ಕೋಸ್ಟಲ್ ರೀಜನ್ಸ್ ಅನ್ನ ಹೆಂಗ್ ಬೆಳೆಸಬಹುದು ಈ ಒಂದು AI ರೆವಲ್ಯೂಷನ್ ಅಲ್ಲಿ. ಮತ್ತೆ ಆ ಕಂಪ್ಯೂಟ್ ಕೆಪಾಸಿಟಿನ ಎಲ್ಲಿ ನಾವು ಕಾನ್ಸಂಟ್ರೇಟ್ ಮಾಡಬಹುದು, ಡೇಟಾ ಸೆಂಟರ್ಸ್ ಎಲ್ಲಿ ತಗೊಂಡ್ ಬರ್ಬೋದು, ಇದನ್ನ ನಾವು ಇನ್ನೂ ಯೋಚನೆ ಮಾಡಬೇಕಾಗಿದೆ. ಫೈನ್. ಮತ್ತೆ ಅನಂತ ಪ್ರಭು ಅವರೇ, ಒಂದು ಪ್ರಶ್ನೆ ಇತ್ತು ನನಗೆ. ಈಗ ಪೇರೆಂಟ್ಸ್ ಅಕಸ್ಮಾತ್ ಒಂದು ಶೋ ನೋಡ್ತಾ ಇದ್ರೆ, ಅಥವಾ ಯಾರಾದರೂ ಸಾಫ್ಟ್ವೇರ್ ಜನ ನೋಡ್ತಾ ಇದ್ರೆ, ಏನೋ ಕಲಿಬೇಕು ಅಂತ ನೋಡ್ತಾ ಇದ್ದಾಗ, AI ಎಥಿಕ್ಸ್ ಅಂತ ಇದೆ, ಗವರ್ನೆನ್ಸ್ ಅಂತ ಇದೆ. ಅಂದರೆ AI ಇಲ್ಲಿ ಡಿಸಿಷನ್ ವಿಚಾರದಲ್ಲಿ ಕಂಪನಿಗಳು ಏನೋ ಒಂದು AI ಡಿಸಿಷನ್ ಮಾಡಿದಾಗ ಅದನ್ನು ವೆರಿಫೈ ಮಾಡಲಿಕ್ಕೆ ಸರಿಯಾಗಿದೆಯಾ, ಕಾನೂನಾತ್ಮಕವಾಗಿದೆಯಾ ಅಂತ ವೆರಿಫೈ ಮಾಡಲಿಕ್ಕೂ ಮನುಷ್ಯರು ಬೇಕಾಗ್ತಾರಲ್ಲಿ. ಇದ್ರ ಬಗ್ಗೆ ಕೂಡ ನಾವು ಯೋಚನೆ ಮಾಡಬೇಕು ಅಂತ ಒಂದು ಸಬ್ಜೆಕ್ಟ್ ಬರುತ್ತೆ ಇಲ್ಲಿ. ಏಜೆಂಟಿಕ್ ಇಂಜಿನಿಯರಿಂಗು, ಸೈಬರ್ ಸೆಕ್ಯೂರಿಟಿ ಬರುತ್ತೆ. ಯಾರೋ ನಿಮಗೆ ಸೈಬರ್ ಥ್ರೂ ಇಟ್ಕೊಂಡು ಒಬ್ಬ ಹ್ಯಾಕ್ ಮಾಡ್ತಾನೆ ಅಂದರೆ ಸೆಕ್ಯೂರಿಟಿ ಮಾಡೋಕ್ಕೊಂದು ಬೇಕಲ್ಲ, ಅದಕ್ಕೆ ಎಲ್ಲಿ ಜಾಬ್ ಆಪರ್ಚುನಿಟೀಸ್ ಹೇಗಿರ್ತವೆ ಅಂತ ಒಂದು ಕ್ವಶನ್ ಇತ್ತು ನಂದು. ಪ್ರಾಂಪ್ಟು LLM ಇಂಜಿನಿಯರಿಂಗು, ಈ ವಿಚಾರದಲ್ಲಿ ಯಾವ ರೀತಿಯಲ್ಲಿ ಜಾಬ್ ಆಪರ್ಚುನಿಟಿ ಸಿಗಬಹುದಾಗತ್ತೆ ಭಾರತೀಯರಿಗೆ ಅಥವಾ ನಮ್ಮ ಕರ್ನಾಟಕದವ್ರಿಗೆ ಅಂತ? Sir, I'm unable to hear. I'll get back to you. ಓಕೆ. ಅಂದರೆ ಈಗ ಅನಂತ್ ಪ್ರಭು ಅವರೇ, ನನ್ನ ಪಾಯಿಂಟ್ ಈಗ ಕೇಳಿಸ್ತಾ ಇದೆಯಾ? ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ಈಗ ಕ್ಲಿಯರ್ ಇದೆ. ಈಗ AI ವಿಚಾರದಲ್ಲಿ AI ಎಥಿಕ್ಸ್ ಮತ್ತೆ ಗವರ್ನೆನ್ಸ್, ಏಜೆಂಟಿಕ್ AI ಇಂಜಿನಿಯರಿಂಗು,
ಸೈಬರ್ ಸೆಕ್ಯೂರಿಟಿ, ಪ್ರಾಂಪ್ಟ್ ಆರ್ LLM ಎಂಜಿನಿಯರಿಂಗು, ಇಂಥ ಫೀಲ್ಡ್, ರೊಬೋಟಿಕ್ಸ್ ಆ್ಯಂಡ್ LOT, ಇಂಥ ಫೀಲ್ಡ್ಗಳಂತ ಬಂದಾಗ ಅದರಲ್ಲಿ ಆಪರ್ಚುನಿಟಿ ಜಾಸ್ತಿ ಆಗುತ್ತೆ. ಸುರಭಿ ಅವರಾಗಲೇ ಹೇಳ್ತಾ ಇದ್ರು, ಜಾಬ್ ಕಿತ್ಕೊಳ್ಳಲ್ಲ, ಜಾಬ್ನ ಸ್ವರೂಪಗಳು ಬೇರೆ ಆಗಬೇಕಾಗತ್ತೆ, ಅಥವಾ ಅಪ್ಸ್ಕಿಲ್ಲಿಂಗ್ ಸ್ವಲ್ಪ ಚೆನ್ನಾಗಿ ಆಗ್ಬಿಟ್ರೆ ಅದನ್ನ ನಾವೇ ಗ್ರ್ಯಾಬ್ ಮಾಡಬಹುದು ಅಂತ ಹೇಳಿ. ಹೌದು ಸರ್. ಈಗ ಫಸ್ಟ್ ಪಾಯಿಂಟ್ ಏನಂದ್ರೆ, ಈ AI ರೀಸೆಂಟ್ ಆಗಿ ಬಂದಿರೋ ಒಂದು ಕಾನ್ಸೆಪ್ಟ್ ಅಲ್ಲ ಸರ್. ಇದು 1950 ಇಂದ ಬಂದಿದೆ. 1950 ಅಲ್ಲಿ ಆಕ್ಚುಲಿ ಆಲನ್ ಟ್ಯೂರಿಂಗ್ ಅಂತ ಒಂದು ಟ್ಯೂರಿಂಗ್ ಟೆಸ್ಟ್ ಅಂತ ತಂದ್ರು. ಅಂಡ್ ಈ ವರ್ಡ್ ಏನಿದೆ AI ಅಂತ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಇಟ್ ವಾಸ್ ಕಾಯಿನ್ಡ್ ಇನ್ 1956 ಈ ಡಾರ್ಕ್ ಮೌತ್ ಕಾನ್ಫರೆನ್ಸ್ ಅಲ್ಲಿ ಕಾಯಿನ್ ಆಗಿರೋದು. ಬಟ್ 2012 ನಂತರ ಈ ಎನ್ವಿಡಿಯಾದವರು GPU ಮತ್ತೆ TPU ಅಂಡ್ ನ್ಯೂರಲ್ ಪ್ರೊಸೆಸಿಂಗ್ ಯೂನಿಟ್ಸ್ ಈ ತರ ಬಂದ ನಂತರ AI ಗೆ ಏನಾಯ್ತು, ಇಟ್ ಟೇಕ್ಸ್ ಅ ಲಾಟ್ ಆಫ್ ಪ್ರಾಸೆಸಿಂಗ್ ಪವರ್ ಬೇಕಾಗತ್ತೆ AI ಗೆ. ಸೊ ಅಲ್ಲಿಂದ ಬೂಸ್ಟ್ ಆಯ್ತಷ್ಟೇ. ಇಟ್ ಇಸ್ ನಾಟ್ ಅ ನ್ಯೂ ಕಾನ್ಸೆಪ್ಟ್. ಸೊ ಬಹಳಷ್ಟು ಕಂಪನಿಗಳಿರ್ಬೋದು ಅಥವಾ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಈ AI ಮೇಲೆ ವರ್ಕ್ ಮಾಡ್ತಾ ಇದ್ರು ಫಾರ್ ಅ ವೆರಿ ಲಾಂಗ್ ಟೈಮ್. ಸೊ ನೀವು ಹೇಳಿದ ಪ್ರಕಾರ ಈ ರಿಯಾಕ್ಟಿವ್ AI ಇರ್ಬೋದು, ಜನರೇಟಿವ್ AI, ಅಜೆಂಟಿಕ್ AI, ಆಟೋನಮಸ್ AI, ಅಡಾಪ್ಟಿವ್ AI. ಸೊ AI ದಲ್ಲಿ ದರ್ ಆರ್ ಮೆನಿ ಟೈಪ್ಸ್. ಮಲ್ಟಿ ಮೋಡಲ್ AI ಅಂದ್ರೆ, ಫಾರ್ ಎಕ್ಸಾಂಪಲ್, ಈಗ ನಾವು ಏನ್ ಮಾಡ್ತೇವೆ, ಚಾಟ್ GPT ಗೆ ಏನೋ ಒಂದು ಇನ್ಪುಟ್ ಕೊಡ್ತೇವೆ, ಒಂದು ಇಮೇಜ್ ಬರುತ್ತೆ ಅಥವಾ ಒಂದು ವಿಡಿಯೋ ಬರುತ್ತೆ. ಬಟ್ ಮಲ್ಟಿ ಮೋಡಲ್ ಅಲ್ಲಿ ಇಟ್ ಕ್ಯಾನ್ ಪ್ರಾಸೆಸ್ ಎವ್ರಿಥಿಂಗ್ ಎಟ್ ಅ ಟೈಮ್. ಸೂಪರ್ ಇಂಟೆಲಿಜೆನ್ಸ್ ಅಂತ ಫ್ಯೂಚರ್ ಬರುತ್ತೆ. ಸೊ ನನ್ನ ಪಾಯಿಂಟ್ ಏನಂದ್ರೆ ಸರ್, ದೇರ್ ವಿಲ್ ನಾಟ್ ಬಿ ಎನಿ ಇಂಡಸ್ಟ್ರಿ, ಯಾವುದೇ ಇಂಡಸ್ಟ್ರಿ ಇರಲ್ಲ ವೇರ್ AI ವಿಲ್ ನಾಟ್ ಬಿ ಅ ಪಾರ್ಟ್ ಆಫ್ ಇಟ್. ಅದು ಅಗ್ರಿಕಲ್ಚರ್ ಇರ್ಬೋದು, ಎಜುಕೇಶನ್ ಇರ್ಬೋದು, ಹೆಲ್ತ್ ಕೇರ್ ಇರ್ಬೋದು. all the industries will use AI. ಸೊ ಹಾಗಿರುವಾಗ ಮೊದಲು ಏನಾಗ್ತಾ ಇತ್ತು, ಈ ಟೆಕ್ನಾಲಜಿ ಜಾಬ್ ಒಂದು ಟೆಕ್ನಿಕಲ್ ಫೀಲ್ಡ್ ಗೆ ಮಾತ್ರ ಸೀಮಿತ ಆಗ್ತಾ ಇತ್ತು. ಬಟ್ ನಾವು ಏನಾಗುತ್ತಂದ್ರೆ ಸರ್, ಎಲ್ಲ ಫೀಲ್ಡ್ಸ್ ಗಳಲ್ಲಿ ಟೆಕ್ನಾಲಜಿದು ಅವಶ್ಯಕತೆ ಇದ್ದ ಕಾರಣ ಮೋರ್ ಜಾಬ್ಸ್ ವಿಲ್ ಬಿ ಕ್ರಿಯೇಟೆಡ್. ಸೊ ನಾವು ಆ ಜಾಬ್ಸ್ ಇರಲ್ಲ ಅಂತ ಆ ಒಂದು ಭಯ ತುಂಬಾ ಮಕ್ಕಳಲ್ಲಿವೆ. ಎಸ್ಪೆಷಲಿ ನಾನು ಮಂಗಳೂರಲ್ಲಿ ಪ್ರತಿಷ್ಠಿತ ಸಹ್ಯಾದ್ರಿ ಕಾಲೇಜಲ್ಲಿ ಪ್ರೊಫೆಸರ್ ಆಗಿದ್ದೇನೆ. ಸೊ ಕೆಲವು ಸ್ಟೂಡೆಂಟ್ಸ್ ಕೂಡ ನನ್ನ ಹತ್ರ ಬಂದು ಕೇಳಿದ್ರು, ಸರ್ ವಿಲ್ ಅವರ್ ಜಾಬ್ಸ್ ಗೋ? ಸೊ ಮೈ ಪಾಯಿಂಟ್ ಇಸ್ ಅಷ್ಟೇ, ಇಫ್ ಯು ಅಪ್ ಸ್ಕಿಲ್, ನೀವು ಚೆನ್ನಾಗಿ ನಮ್ಮ ಸೊಸೈಟಿಗೆ ಏನ್ ಬೇಕಾಗಿದೆ, ಇಂಡಸ್ಟ್ರಿಗೆ ಏನ್ ಬೇಕಾಗಿದೆ, ಆ ಸ್ಕಿಲ್ಸ್, ಆ ನಿಮ್ಮಲ್ಲಿ ಟೆಕ್ನಾಲಜಿಕಲ್ ಅಪ್ಡೇಟ್ಸ್ ಅಂಡ್ ಅಪ್ಗ್ರೇಡ್ ನಿಮ್ಮಲ್ಲಿ ಇದ್ರೆ ಹೆದರ್ಬೇಕಂತ ಅವಶ್ಯಕತೆನೇ ಇರಲ್ಲ. ಅನಂತ್ ಪ್ರಭು ಅವರು, ಇದ್ರ ಆಚೆಗೂ ಕೂಡ ಒಂದು ಪ್ರಶ್ನೆ ಇತ್ತು ನಂದು. ಇದ್ರ ಆಚೆಗೂ ಕೂಡ ಈಗ ಇತ್ತೀಚಿನ ವಿದ್ಯಮಾನಗಳ ಬಗ್ಗೆ ನಾವು ಮಾತಾಡೋದಾದ್ರೆ, ಒಂದು ಇಂಟರ್ವ್ಯೂಗೆ ಬಂದಾಗ ಸಪೋಸ್ ಎಲ್ಲರೂ 99% ತಗೊಂಡಿದ್ರು ಅಂತ ಅಂದ್ಕೊಳ್ಳಿ. ಎಲ್ಲರೂ 99%, 10 ಜನ ಬಂದರೆ ಇಂಟರ್ವ್ಯೂಗೆ, ಕಂಪನಿ ಯಾರನ್ನು ಸೆಲೆಕ್ಟ್ ಮಾಡುತ್ತೆ? ಮಾರ್ಕ್ಸ್ ಕಾರ್ಡಲ್ಲಿ ಎಲ್ಲರೂ 99 ಅಂತ ಬಂದಾಗ ಸ್ಕಿಲ್ಲೇ ಮ್ಯಾಟರ್ ಆಗುತ್ತೆ ಅಲ್ವಾ? ಇದ್ರ ಆಚೆಗೂ ಕೂಡ ಹೌದು. ಈಗ ಫಾರ್ ಎಕ್ಸಾಂಪಲ್, ನಾಳೆ ಒಂದು ಶೆಫ್ ಇದೆ ಆಡ್ ಹಾಕಿದ್ರೆ ನೀವು ಪೇಪರ್ ಅಲ್ಲಿ, ಸೌತ್ ಇಂಡಿಯನ್ ಶೆಫ್ ಬೇಕಂತ 10 ಜನರು ರೆಸ್ಯೂಮೆ ಹಾಕ್ತಾರೆ. ಅದ್ರಲ್ಲಿ 5 ಜನ ಹೇಳ್ತಾರೆ ಶೆಫ್ ಸೌತ್ ಇಂಡಿಯನ್ ಬರುತ್ತಂತ, ಇಬ್ರು ಹೇಳ್ತಾರೆ ಸೌತ್ ಇಂಡಿಯನ್ ಮತ್ತೆ ನಾರ್ತ್ ಇಂಡಿಯನ್ ಬರುತ್ತಂತ, ಒಬ್ಬ ಅದ್ರಲ್ಲಿ ಹೇಳ್ತಾರೆ ನನಗೆ ಸೌತ್ ಇಂಡಿಯನ್ ಬರುತ್ತೆ, ನಾರ್ತ್ ಇಂಡಿಯನ್ ಬರುತ್ತೆ, ಅದ್ರ ಜೊತೆಯಲ್ಲಿ ನನಗೆ ಸ್ವಲ್ಪ ಇಲೆಕ್ಟ್ರಿಷಿಯನ್ ಕೆಲಸ ಮತ್ತೆ ಡ್ರೈವಿಂಗ್ ಕೆಲಸನೂ ಬರುತ್ತೆ. ಎಲ್ಲಿಯಾದ್ರೂ ಶಾರ್ಟ್ ಸರ್ಕ್ಯೂಟ್ ಆದ್ರೆ ಕಿಚನ್ ಅಲ್ಲಿ ನಾನು ಇಲೆಕ್ಟ್ರಿಷಿಯನ್ ಕೆಲಸನೂ ಮಾಡ್ತೇನೆ, ಕಿಚನ್ ಅಲ್ಲಿ ಚಿಕನ್ ಮತ್ತೆ ವೆಜಿಟೇಬಲ್ಸ್ ಇರುತ್ತೆ, ನಾನು ಮಾರ್ಕೆಟಿಗೆ ಹೋಗಿ ನಾನೇ ತಗೊಂಡ್ ಬರ್ತೇನೆ ಅಂತ. ಆಟೋಮ್ಯಾಟಿಕ್ಲಿ ನಾವು ಏನ್ ಮಾಡ್ತೇವೆ, ಯಾರ ಹತ್ರ ಜಾಸ್ತಿ ಸ್ಕಿಲ್ಸ್ ಇರುತ್ತೆ ನಾವು ಅವರನ್ನು ಸೆಲೆಕ್ಟ್ ಮಾಡ್ತೇವೆ. ಖಾಲಿ ನನಗೆ ಸೌತ್ ಇಂಡಿಯನ್ ಕುಕ್ ಬೇಕಂತೇಳಿ ಸೌತ್ ಇಂಡಿಯನ್ ಗೊತ್ತಿದ್ದವರಿಗೆ ಮಾತ್ರ ನಾವು ಮಾಡಲ್ಲ. ಸೊ ಮೊದಲು ನಾವು ಏನ್ ಹೇಳ್ತಾ ಇದ್ವಿ ಸರ್, ಜಾಕ್ ಆಫ್ ಆಲ್ ಟ್ರೇಡ್ಸ್ ಮಾಸ್ಟರ್ ಆಫ್ ನನ್ ಅಂತ. ಬಟ್ ಈಗ ಏನಾಗಿದೆ, ಜಾಕ್ ಆಫ್ ಆಲ್ ಟ್ರೇಡ್ಸ್ ಅಂಡ್ ಮಾಸ್ಟರ್ ಆಫ್ ಫ್ಯೂ. ನಮ್ಗೆ ಒಂದು ಫೀಲ್ಡ್ ಅಲ್ಲಿ ಮಾತ್ರ ಅಲ್ಲ, 2-3, ಬಿಕಾಸ್ ಇಟ್ ಈಸ್ ಅನ್ ಎರಾ ಆಫ್ ಇಂಟರ್ ಡಿಸಿಪ್ಲಿನರಿ ಸ್ಟಡೀಸ್. ಈಗ ನೀವು ನೋಡಿದ್ರೆ ಸರ್, ಈಗ ಡ್ರೋನ್ ನೋಡ್ಬೋದು, ರೋಬೋಟ್ಸ್ ನೋಡ್ಬೋದು, ಇದಕ್ಕೆಲ್ಲ ನಾವು ಮೆಕಾಟ್ರಾನಿಕ್ಸ್ ಅಂತ ಕರಿತೇವೆ. ಅದರಲ್ಲಿ ಮೆಕ್ಯಾನಿಕಲ್ ಇದೆ, ಇಲೆಕ್ಟ್ರಾನಿಕ್ಸ್ ಇದೆ, ಕಂಪ್ಯೂಟರ್ ಸೈನ್ಸ್ ಇದೆ. ಮೊದಲು ಒಂದು ಡೊಮೇನ್ ಅಲ್ಲಿ ನೀವು ಎಕ್ಸ್ಪರ್ಟ್ ಆಗಿದ್ರೆ ಸಾಕಾಗ್ತಾ ಇತ್ತು. ಬಟ್ ಈಗ ವಿ ಶುಡ್ ಬಿ ಇಂಟರ್ ಡಿಸಿಪ್ಲಿನರಿ. ಅದಕ್ಕೋಸ್ಕರ ನ್ಯೂ ಎಜುಕೇಶನ್ ಪಾಲಿಸಿಯಲ್ಲಿ ಅವರು ಏನ್ ಮಾಡಿದ್ದಾರೆ ಅಂದ್ರೆ, ಮೇಜರ್ ಮತ್ತೆ ಮೈನರ್ ಕಾಂಬಿನೇಷನ್ ಅಂತ ಸ್ಟಾರ್ಟ್ ಮಾಡಿದ್ದಾರೆ. ಎಲ್ಲ ಸಬ್ಜೆಕ್ಟ್ಸ್ ಅಲ್ಲಿ, ಎಲ್ಲ ಕೋರ್ಸಸ್ ಗಳಲ್ಲಿ ಮೇಜರ್ ಅಂಡ್ ಮೈನರ್ ಆರ್ ಸ್ಪೆಷಲೈಸೇಷನ್ ಅಂತ ಬಂದಿದೆ. ಆಲ್ಸೋ ನಮ್ಮ ಎಜುಕೇಶನ್ ಡಿಪಾರ್ಟ್ಮೆಂಟ್ UGC ಈಗ ಇಟ್ ಹಸ್ ಪರ್ಮಿಟೆಡ್ ಅ ಸ್ಟೂಡೆಂಟ್ ಟು ಸ್ಟಡಿ 2 degrees ಅಟ್ ದ ಸೇಮ್ ಟೈಮ್. ಮೊನ್ನೆ ನಾನೊಬ್ಬ ಸ್ಟೂಡೆಂಟ್ ಗೆ ಸಿಕ್ಕಿದೆ, ನಾನು ಅವನ ಹತ್ರ ಕೇಳಿದ್ರೆ ನೀನ್ ಏನ್ ಕಲಿತಾ ಇದೆಯಾ ಅಂತ. ನಾನು ಫಿಸಿಯೋಥೆರಪಿ ಮಾರ್ನಿಂಗ್ ಕಾಲೇಜ್ ಅಲ್ಲಿ ಮಾಡ್ತಾ ಇದ್ದೇನೆ, ಆನ್ಲೈನ್ ಅಲ್ಲಿ ನಾನು BSc ಫುಡ್ ಅಂಡ್ ನ್ಯೂಟ್ರಿಷನ್ ಮಾಡ್ತಾ ಇದ್ದೇನೆ ಅಂತ ಹೇಳಿದ. ಯಾಕಂತ ಕೇಳುವಾಗ, ಯಾರು ವೀಕ್ ಇರ್ತಾರೆ ಅವರಿಗೆ ನೋವು ಇರುತ್ತೆ ಸರ್, ಆ ನೋವನ್ನು ನಾನು ಫಿಸಿಯೋಥೆರಪಿ ಮೂಲಕ ನಾನು ಸರಿ ಮಾಡ್ತೇನೆ, ವೀಕ್ ಇದ್ದವರನ್ನು ಸ್ಟ್ರಾಂಗ್ ಮಾಡ್ಲಿಕ್ಕೆ ನಾನು ನ್ಯೂಟ್ರಿಷನಿಸ್ಟ್ ಆಗಿ ನಾನು ಪ್ರಿಸ್ಕ್ರಿಪ್ಷನ್ ಕೊಡ್ತೇನೆ ಅಂತ ಹೇಳಿದ. ಸೊ ಬೇಸಿಕಲಿ ಈಗ ಏನಾಗ್ತಾ ಇದೆ ಅಂದ್ರೆ, ಜಾಸ್ತಿ ಸ್ಕಿಲ್ ಸೆಟ್ಸ್ ಇರಬೇಕು. ಅದಕ್ಕೋಸ್ಕರ ಕಾಲೇಜಸ್ ಏನ್ ಮಾಡ್ತಾ ಇದ್ದಾರೆ, ಸ್ಟೂಡೆಂಟ್ಸ್ ಗೆ ಇಂಟರ್ನ್ಶಿಪ್ ಮಾಡಿ ಅಂತ ಕಂಪಲ್ಸರಿಯಾಗಿ ಇಂಟರ್ನ್ಶಿಪ್ ಮಾಡಬೇಕು
ಮಾಡಬೇಕು ಅಂತ ಮ್ಯಾಂಡೇಟ್ ಮಾಡಿದ್ದಾರೆ. ಕಂಪಲ್ಸರಿಯಾಗಿ ನೀವು ಸ್ಕಿಲ್ಸ್ ಮಾಡಬೇಕು, ಮೈಕ್ರೋ ಮಾಸ್ಟರ್ಸ್ ಪ್ರೋಗ್ರಾಮ್ಸ್ ಮಾಡಬೇಕು. ಅದರ ಜೊತೆಯಲ್ಲಿ ಆನರ್ಸ್ ಅಂತ ಈಗ ಪ್ರೋಗ್ರಾಮ್ ಬಂದಿದೆ. ಮೊದಲು ಖಾಲಿ BCA, BA, BSc ಪ್ರೋಗ್ರಾಮ್ಸ್ ಇತ್ತು, ಈಗ BSc ವಿತ್ ಆನರ್ಸ್ ಅಂತ ಬಂದಿದೆ, ವೇರ್ ಯು ಆರ್ ಸ್ಟಡಿಂಗ್ ಮೋರ್. ಸೊ ಬೇಸಿಕಲಿ ನಾವು ಎಷ್ಟು ಸ್ಕಿಲ್ಸ್ ನಮ್ಮ ಹತ್ರ ಇರುತ್ತೆ, ಆಲ್ಸೋ ವಿತ್ ದ ಟೆಕ್ನಿಕಲ್ ಸ್ಕಿಲ್ಸ್, ಇದೇ ಫೇಸಲ್ಲೇ ಇನ್ನೊಂದು ವಿಷಯ ಕೇಳಬೇಕಾಗಿತ್ತು. ಅದೇನೋ ಬೈಟ್ ಕ್ಯಾಮ್ ಅಂತೇನೋ ಬಂದಿದೆಯಂತೆ, ಆ ಥರದ್ದೇನೋ ಡೆವಲಪ್ ಆಗಿದೆಯಂತೆ ಥ್ರೂ AI. ಅದರಲ್ಲಿ ಸಿನಿಮಾಗಳ ನಿರ್ಮಾಣ ಮಾಡಬಹುದು ಅಂತ. ನಿಮ್ಗೆ ಹೇಳ್ಬಿಟ್ರೆ ಹಳೆ ಸಿನಿಮಾ ಬೇಕಾದ್ರೆ ಮತ್ತೆ ರೀಕ್ರಿಯೇಟ್ ಮಾಡ್ಬೋದು, ಹೊಸ ಸಿನಿಮಾ ಬೇಕಾದ್ರೂ ಮಾಡಬಹುದು ಅಂತೇಳಿ ಹಾಲಿವುಡ್ ಲೆವೆಲಿಂದಾನು ಕೂಡ ಚೈನಾ ಮೂಲದದ್ದು ಇದೆಲ್ಲ ಬ್ಯಾನ್ ಮಾಡಿ ಅಂತ ಬರ್ತಿದೆ ಅಂತ ಹೇಳಿ ಸಿನಿಮಾದು ಹೇಳಿಬಿಡಿ, ಹಾಗೆ ನಮ್ಮ ಫೀಲ್ಡ್ದು ಸ್ವಲ್ಪ ಮಾತಾಡ್ಬಿಡಿ ಅಂತ. ಸರ್, ಈಗ ಏನಾಗ್ತಾ ಇದೆ ಆಕ್ಚುಲಿ ನೀವು ನೋಡಿರ್ಬೋದು, ನಿರ್ಮಲಾ ಸೀತಾರಾಮನ್ ವಿಡಿಯೋ ಇರ್ಬೋದು, ನಾರಾಯಣ ಮೂರ್ತಿ ಅವ್ರದ್ದು ವಿಡಿಯೋ ಇರ್ಬೋದು, ಇನ್ವೆಸ್ಟ್ ಮಾಡಿ ಇದರಲ್ಲಿ 10,000 ಹಾಕಿ ನಿಮ್ಗೆ ನಾವು 50,000 ರೂಪಾಯಿ ಒಂದು ವಾರದಲ್ಲಿ ಕೊಡ್ತೇವೆ ಡೀಪ್ ಫೇಕ್ ಅಂತ ಕರಿತೇವೆ ಅಲ್ವಾ. ಸೊ ಈ ಡೀಪ್ ಫೇಕ್ ಕಾನ್ಸೆಪ್ಟ್ ಬಂದಿರೋದು ಅದಕ್ಕೆ. ಯಾಕಂದ್ರೆ ಹಾಲಿವುಡ್ ಅಲ್ಲಿ ಒಂದು ಸೀನ್ ಕ್ರಿಯೇಟ್ ಮಾಡಿದ ನಂತರ, ಶೂಟ್ ಮಾಡಿದ ನಂತರ ಲಾಸ್ಟ್ ಗೆ ಅವ್ರು ಪ್ರೀ ಪ್ರೊಡಕ್ಷನ್ ಫೇಸ್ ಗೆ ಹೋದಾಗ ಅವ್ರಿಗೆ ಗೊತ್ತಾಗ್ತಿತ್ತು, ಒಂದು ಸಣ್ಣ ಮಿಸ್ಟೇಕ್ ಮಾಡಿದೇವಲ್ವ ಅಂತ. ಆ ಮಿಸ್ಟೇಕ್ ಅನ್ನು ರೆಕ್ಟಿಫೈ ಮಾಡ್ಲಿಕ್ಕೆ ಎಗೇನ್ ಅಲ್ಲಿ ಸೆಟ್ ತಗೊಂಡು ಹೋಗಿ ಅಲ್ಲಿ ಅದನ್ನು ಕ್ರಿಯೇಟ್ ಮಾಡೋ ಬದಲಿಗೆ ಡೀಪ್ ಫೇಕ್ ಮೂಲಕ ಅವರು ಅದನ್ನು ಸ್ವಲ್ಪ ಚೇಂಜಸ್ ಮಾಡ್ತಾ ಇದ್ರು. ಬಟ್ ಈಗ ಹ್ಯಾಕರ್ಸ್ ಏನ್ ಮಾಡಿದ್ದಾರೆ, ಅದರ ಮೂಲಕ ಸೈಬರ್ ಕ್ರೈಮ್ ಮಾಡ್ತಾ ಇದ್ದಾರೆ, ವಿಡಿಯೋಸ್ ಮಾಡ್ತಾ ಇದ್ದಾರೆ. ಸೊ ಸೇಮ್ ಟೈಪ್ ಅಲ್ಲಿ ನೀವು ಹೇಳ್ತಾರ ಮ್ಯೂಸಿಕ್ ಅನ್ನು ಈಗ AI ಮೂಲಕ ಕ್ರಿಯೇಟ್ ಮಾಡ್ಲಿಕ್ಕೆ ಆಗುತ್ತೆ. ಮೊದಲು ಯಾರಿಗೆಲ್ಲ ಒಂದು ಮ್ಯೂಸಿಕ್ ಅಲ್ಲಿ ನಾಲೆಜ್ ಇತ್ತು ಅವರು ಮಾತ್ರ ಒಂದು ಮ್ಯೂಸಿಕಲ್ ನೋಟ್ ಇರ್ಬೋದು, ಸಾಂಗ್ ಇರ್ಬೋದು, ಲಿರಿಕ್ಸ್ ಇರ್ಬೋದು, ಅದನ್ನು ಬರಿಬಹುದಿತ್ತು, ಕ್ರಿಯೇಟ್ ಮಾಡಬಹುದಿತ್ತು. ಈಗ ನೀವು AI ಮೂಲಕ ಅದನ್ನು ಮಾಡಬಹುದು. ಬಟ್ 2 days ಬ್ಯಾಕ್ ಸರ್ ಒಂದು ಹೊಸ ಟೆಕ್ನಾಲಜಿ ಬಂದಿದೆ, ವೇರ್ ಸೋನಿಯಿಂದ ಬಂದಿರೋದು. ಅದರಲ್ಲಿ ನೀವು ಯಾವುದೇ ಈ ತರ AI ಜನರೇಟೆಡ್ ಮ್ಯೂಸಿಕ್ ಅನ್ನು ಇನ್ಪುಟ್ ತರ ಕೊಟ್ರೆ ಅದಕ್ಕೆ ಇಟ್ ವಿಲ್ ಟೆಲ್ ಯು ಯಾವ ಸಾಂಗ್ ಮೂಲಕ ಈ ಸಾಂಗ್ ಅನ್ನು ಅವ್ರು ಕ್ರಿಯೇಟ್ ಮಾಡಿರೋದಂತ. ಯಾಕಂದ್ರೆ AI ಬೇಸಿಕಲಿ ನೀಡ್ಸ್ ಡೇಟಾ. ಸೊ ಡೇಟಾ ಇಸ್ ಯಾವುದು, ಪ್ರೀವಿಯಸ್ ಮ್ಯೂಸಿಕ್ ಇಟ್ ಹ್ಯಾಸ್ ಬಿನ್ ದ ಇನ್ಪುಟ್ ಫಾರ್ ದಟ್. ಸೊ ಅಟ್ರಿಬ್ಯೂಷನ್ ರೈಟ್ಸ್ ಈಗ ಏನ್ ಮಾಡ್ತಾ ಇದೆ ಅಂದ್ರೆ ಅದು ಈ ಸಾಂಗ್ ಯಾವ ಸಾಂಗ್ ಮೂಲಕ ಕ್ರಿಯೇಟ್ ಆಗಿರೋದು ಅಂತ ಹೇಳಿ ದೋಸ್ ಪೀಪಲ್ ವಿಲ್ ಫೈಲ್ ಅಟ್ರಿಬ್ಯೂಷನ್ ರೈಟ್ಸ್ ಟು ಯು. ಅಂಡ್ ನಿಮ್ಗೆ ಅವರು ನಿಮ್ಮ ಟ್ರೇಡ್ ಮಾರ್ಕ್ ಅಥವಾ ಕಾಪಿ ರೈಟ್ ನಾವು ಹೇಗೆ ಉಲ್ಲಂಘಿಸಿದ್ರೆ ಏನ್ ನಮ್ಗೆ ಪೇಟೆಂಟ್ ಉಲ್ಲಂಘಿಸಿದ್ರೆ ಏನ್ ನಮ್ಗೆ ಪ್ರಾಬ್ಲಮ್ ಆಗುತ್ತೆ, ಸೇಮ್ ಟೈಪ್ ಅಟ್ರಿಬ್ಯೂಷನ್ ಅಂತ ಈಗ ಒಂದು ಹೊಸ ಕಾನ್ಸೆಪ್ಟ್ ಬರುತ್ತೆ AI ಅಲ್ಲಿ. ಸೊ ನಾವು ಡೈರೆಕ್ಟ್ ಕಾಪಿ ಪೇಸ್ಟ್ ನಮ್ಗೆ ಮಾಡ್ಲಿಕ್ಕೆ ಆಗಲ್ಲ ಸರ್. ವಿ ಕ್ಯಾನ್ ಓನ್ಲಿ ಯೂಸ್ ಇಟ್ ಆಸ್ ಅನ್ ಅಸಿಸ್ಟೆನ್ಸ್, ನಾಟ್ ಆಸ್ ಅ ರೀಪ್ಲೇಸ್. ಫೈನ್. ನಾನು ಸುಧೀಂದ್ರ ನಿಮ್ಮನ್ನು ಕೇಳಿಬಿಡ್ತೀನಿ. ಇಲ್ಲಿದೆ ಈಗ ಒಂದು ಕಡೆ ಇಂಡಿಯಾ ಲೆವೆಲಲ್ಲಿ ಐರಾವತ್ ಅಂತ ಒಂದು ಬಿಲ್ಡ್ ಆಗ್ತಾ ಇದೆ, ಸೂಪರ್ ಕಂಪ್ಯೂಟರು. ಕೋಶ್ ಅಂತ ಒಂದು ಆಗ್ತಾ ಇದೆ, ನ್ಯಾಷನಲ್ ಡೇಟಾಬೇಸು ಪ್ಲಾಟ್ಫಾರ್ಮ್ ಬರ್ತಾ ಇದೆ. ಅದು ಈ ರೀತಿ ನಾವು ಚೆಕ್ ಮಾಡ್ಕೊಂಡು ಹೋದಾಗ ಭಾಷಿಣಿ ಇದೆ, ನಮಗೆ ರಿಯಲ್ ಟೈಮ್ ಲ್ಯಾಂಗ್ವೇಜ್ ಟ್ರಾನ್ಸ್ಲೇಷನ್ ಫಾರ್ 22+ ಲ್ಯಾಂಗ್ವೇಜಸ್ ಅಂತ ಹೇಳಿ. ಕರ್ನಾಟಕ ಏನು ಮಾಡ್ತಾ ಇದೆ ಈ ಟೈಮಲ್ಲಿ? ನಾನು ಇದರಲ್ಲಿ ಏನು ಕೇಳ್ತಾ ಇದ್ದೀನಿ ಅಂದರೆ, ಇದರಲ್ಲಿ ಏನು ನಿಮ್ಮ ಪ್ರಶ್ನೆ ಕೇಳಬೇಕು, ಈ ಕಡೆಗೆ ಸಿಗಿಸ್ಬೇಕು ಅಂತಲ್ಲ. ನಮ್ಮ ಕರ್ನಾಟಕ ಒಂದು ರೀತಿಯಲ್ಲಿ ಭಾರತಕ್ಕಿಂತ ಇನ್ನೇನೋ ಮುಂದಕ್ಕೆ ಅಷ್ಟು ಫಾಸ್ಟಾಗಿ ನಾವು ಹೋಗ್ಬೇಕಲ್ಲ ಈ ಟೈಮಲ್ಲಿ. ನಾನು ಮುಂಚೆನೇ ಹೇಳಿದೆ, ಈ ಏನು ಇವತ್ತು ಬೇರೆ ಸರ್ಕಾರಗಳು ಅಥವಾ ಇನ್ನೊಂದು ಕಡೆ ಹೋಗಿ AI ವಿಷಯವಾಗಿ ಯೋಚನೆ ಮಾಡ್ತಾ ಇದ್ದಾರೆ, ಇದನ್ನು ನಮ್ಮ ಸರ್ಕಾರ 1 ವರ್ಷದ ಮುಂಚೆ ಯೋಚನೆ ಮಾಡಿ ಕಾರ್ಯರೂಪಕ್ಕೂ ತಂದಿತ್ತು. ಬರೀ ಯೋಚನೆ, ಈಗ ಸೆಂಟರ್ ಆಫ್ ಎಕ್ಸಲೆನ್ಸ್ ಎಸ್ಟಾಬ್ಲಿಷ್ ಆಗಿದ್ದಲ್ಲಿ, AI ಫ್ಯೂಚರ್ ಪ್ರೂಫಿಂಗ್ ಸೆಂಟರ್ ಎಸ್ಟಾಬ್ಲಿಷ್ ಆಗಿದ್ದಲ್ಲಿ, ಮತ್ತು ಸೆಂಟರ್ ಆಫ್ ಎಕ್ಸಲೆನ್ಸ್ ಅದಕ್ಕೊಂದು 20 ಕೋಟಿ ಬಂಡ ಇದರಲ್ಲಿ ಸರ್ಕಾರ ಅನುದಾನ ಕೊಟ್ಟು ಸ್ಟಾರ್ಟ್ ಮಾಡಿದ್ದಲ್ಲಿ, ಆಮೇಲೆ ಸ್ಟೇಕ್ ಹೋಲ್ಡರ್ಸ್ ಅವ್ರೇನು ನಮ್ಮ ಇವರು ಅನಂತ ಅವ್ರು ಹೇಳಿದ್ರು, ಸ್ಟೇಕ್ ಹೋಲ್ಡರ್ಸ್ ನ ಬಹಳ ಇಂಪಾರ್ಟೆಂಟ್. ಅಂದ್ರೆ ಯಾರ್ಯಾರು ಯಾವ ಫೀಲ್ಡ್ ಅಲ್ಲಿ ಇರ್ತಾರೆ ಅಂತ ಅವ್ರನ್ನ ಕೂಡ ಜೊತೆಗೆ ಹಾಕೊಂಡು ಇದರಿಂದ ಇಷ್ಟೇ ನಿರ್ದಿಷ್ಟವಾದ ಈ ತರ ಒಂದಾಗತ್ತೆ, ಅದಕ್ಕೆ ನಾವು ಸರ್ಕಾರ ಈ ರೀತಿ ಸಜ್ಜಾಗಿದ್ದೀವಿ, ಅಷ್ಟಾಗೂ ಕೂಡ ಏನಾದ್ರು ಜಾಬ್ ಲಾಸ್ ಆಯ್ತಾ, ಅಷ್ಟಾಗೂ ಕೂಡ ಏನಾರು ಆಯ್ತಾ ಅದಕ್ಕೂ ಕೂಡ ನೀವು ತಿಳಿಸಿ, ಅದನ್ನು ಕೂಡ ಡಿಸ್ಪ್ಲೇಸ್ ಮಾಡಿಸ್ತಕ್ಕ ವರ್ಕರ್ಸ್ ಡಿಸ್ಪ್ಲೇಸ್ ಮಾಡುವಂಥದ್ದು, ರೀಸ್ಕಿಲ್ ಮಾಡುವಂಥದ್ದು ನಮ್ಗಿದೆ ಅಂತ. ಬಟ್ ಅದಕ್ಕಿಂತ ಮುಖ್ಯವಾಗಿ ತಾವು ಇದು ತಗೊಂಡಿದ್ದು ವಿಷಯ ಏನು, ನಮ್ಮ ಎಥಿಕ್ಸ್ ಅಂಡ್ ಗವರ್ನೆನ್ಸ್ ವಿಷಯದಲ್ಲಿ. ಒಂದು ನಾನು ಎಲ್ಲಾ ಪ್ಯಾನಲಿಸ್ಟ್ಗೂ ಇದೊಂದು ರಾಜಕೀಯವಾಗಲ್ಲ, ಜನರಲ್ ಆಗಿ ಹೇಳ್ತಾ ಇದ್ದೀನಿ. ಈಗ ಇಡೀ ವಿಶ್ವದಲ್ಲಿ ಯುರೋಪಿಯನ್ ಯೂನಿಯನ್ ಮಾತ್ರ EU ಆಕ್ಟ್ ಫಾರ್ ಎಥಿಕ್ಸ್ ಅಂಡ್ ಗವರ್ನೆನ್ಸ್ ಅಂತ ಅಧಿಕೃತವಾಗಿ ಮಾಡೋದು. ಅಮೆರಿಕಲ್ಲೂ ಮಾಡ್ತಾ ಇದ್ದಾರೆ, ಇಂಡಿಯಾಲೂ ಮಾಡ್ತಾ ಇದ್ದಾರೆ, ಎಲ್ಲ ಕಡೆ ಇದೆ. ಬಟ್ ಅಧಿಕೃತವಾಗಿ ಬಂದಿರೋದು EU ಆಕ್ಟ್. ಅಂದ್ರೆ ಸೊ ವಾಟ್ ಎವರ್ you get out of AI, ಅಂದ್ರೆ whatever generated out of it has to comply with a certain act. ಅಂದ್ರೆ ಈಗ ನೀವು ಹೇಳ್ದಂಗೆ ಅವ್ರು ಹೇಳ್ತಾ ಇದ್ರು, ಒಂದು ಫಿಲಂ ಮ್ಯೂಸಿಕ್ ಹಾಕ್ಬಿಟ್ರೆ ಅದು ಎಲ್ಲಿದು ಅಂತ ಹೇಳುತ್ತೆ, ಅದು ಅದ್ರದ್ದು ನಮ್ಮ ಕಾಪಿ ರೈಟ್ ಸರಿ ಇದೆಯೋ ಇಲ್ವೋ ಅಂತ ಹೇಳುತ್ತೆ. ಆತರ ನಾಳೆ ಅದು ಬಯಸ್ ಆಗತ್ತಾ, ವಾಟ್ ಈಸ್ ಔಟ್ಪುಟ್,
ಅದನ್ನ ಮ್ಯಾನಿಪುಲೇಟ್ ಮಾಡ್ಬೋದಾ, ಬಯಸ್ವಾಗ್ಬೋದಾ? ಯಾಕಂದ್ರೆ ಎಲ್ಲಾನು ಬಂದಾಗ ಹೊಸ, ಈಗ ಫಾರ್ ಎಕ್ಸಾಂಪಲ್ ಅದೇ ರಾಜಕೀಯ ಮಾತಾಡ್ತಲ್ಲ, EVM ಬಂದಾಗ ಬಹಳ ಅಂದ್ರೆ ಅದು ಸ್ವಲ್ಪ ಒಬ್ರಿಗೆ ಒಂಥರ ಇದಾಗ್ತಾಗ ಅದು ಅದ್ರಲ್ಲಿ ಮ್ಯಾನಿಪುಲೇಷನ್ ಇರ್ಬೋದೇನೋ ಅಂತಕ್ಕಂಥ ಒಂದು ಆತರ ಇದರಲ್ಲಿ. ಈಗ ನನಗೆ ಒಂದು ಈ ಮೊನ್ನೆ ಅಜಿತ್ ಪವಾರ್ ಅವ್ರದ್ದು ಏರ್ ಕ್ರಾಶ್ ಆದಾಗ ನಾನು ಇದರಲ್ಲಿ ಯಾರೋ ಹೇಳಿದ್ರು ಹಿಂಗಾಯ್ತು ಅಂತ, ತಕ್ಷಣ ಗೂಗಲ್ ಅಲ್ಲಿ ಸರ್ಚ್ ಮಾಡಿದೆ, ಫಸ್ಟ್ ಸರ್ಚ್ ತಗೊಳತ್ತೆ, ಅದು ಹೋಗ್ಬಿಟ್ಟು ಇದರಲ್ಲಿ ನೋ ಯುವರ್ ರಾಂಗ್, ಏನು ಆ ಥರ ಆಗಿಲ್ಲ ಅಂತ ತಕ್ಷಣ ಟಿವಿ ಆಗಿದೆ. ಟಿವಿಲಿ ಆಲ್ರೆಡಿ ವಿತ್ ಪಿಕ್ಚರ್ಸ್ ಬಟ್ ಇಲ್ಲಿ ತೋರಿಸ್ತಾ ಇರಲಿಲ್ಲ. ನನಗೆ ಕುತೂಹಲಕ್ಕೆ ಟಿವಿ ಸ್ಕ್ರೀನ್ ಶಾಟ್ ಹೊಡೆದ್ಬಿಟ್ಟು ಅದಕ್ಕೆ ಕಳಿಸಿದೆ ChatGPT-ಗೆ, ಹಿಂಗಾಗಿದೆ ಈ ತರ, ನೀನ್ ಯಾಕೆ ನೋ ದಿಸ್ ಕ್ಯಾನ್ ಬಿ ಫೇಕ್ ಅಂದ್ರೆ ಅಲ್ಲಿ ಇದು ಇನ್ಸಿಡೆಂಟ್ ಆಗಿ ಸುಮಾರು 1 ಗಂಟೆಗಳ ಕಾಲ ಅದಕ್ಕೆ ನನಗೆ ನೀನು ಇದನ್ನ ಹಾಕಬೇಡ, ಐ ಕೆನಾಟ್ ಗಿವ್ ಎ ವರ್ಡ್ ಫಾರ್ ಯು ಅಂದ್ರೆ ನನ್ ಸುಮ್ಮನೆ ಕುತೂಹಲಕ್ಕೆ ಎಷ್ಟಾಗ್ತದೆ. ನಾನು ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ ಈ ತರ ಚೆಕ್ ಅಂಡ್ ಬ್ಯಾಲೆನ್ಸ್ ಸಿಸ್ಟಮ್ಸ್ ಇರುತ್ತಲ್ಲ, ಅದು ಬಹಳ ಇಂಪಾರ್ಟೆಂಟ್. ಅದಕ್ಕೆ ಇಡೀ ವಿಶ್ವದಲ್ಲಿ ಇವತ್ತು ಯುರೋಪಿಯನ್ ಯೂನಿಯನ್ ಮಾತ್ರ ಒಂದು ಆಕ್ಟ್ ಮಾಡಿದೆ, ಅದು ಅಮೆರಿಕ ಒಂದು ನಡೀತಾ ಇದೆ, ಭಾರತದಲ್ಲೂ ನಡೀತಾ ಇದೆ. ಅಂದ್ರೆ ಸರ್ಕಾರದಿಂದ ನಡೀತಾ ಇದೆ ಅಂತ ನಾನು ಈ ಸರ್ಕಾರ ಆ ಸರ್ಕಾರ ಅಂತ ಹೇಳ್ತಾ ಇಲ್ಲ, ಆದ್ರೆ ಅದನ್ನ ಎಥಿಕ್ಸ್ ಅಂಡ್ ಗವರ್ನೆನ್ಸೇ ಜಾಬ್ ಇದೆಯಲ್ಲ. ಇವತ್ತು ನೀವು ಜಸ್ಟ್ ನಾನು ನೋಡ್ತಾ ಇದ್ದೆ, ಒಂದು ಬಹಳ ದೊಡ್ಡ ಇದರಲ್ಲಿ ವೆಬ್ಸೈಟ್ ಅಲ್ಲಿ ತೆಗೆದು ನೋಡಿದ್ರೆ ಬೆಂಗಳೂರಿನಲ್ಲಿ 700 ಜಾಬ್ಸ್ ಇಸ್ ಅವೈಲಬಲ್ ಕರೆಂಟ್ಲಿ ವೇಕೆಂಟ್ ಫಾರ್ ಎಥಿಕ್ಸ್ ಅಂಡ್ ಗವರ್ನೆನ್ಸ್. ಕರೆಕ್ಟ್. ಸೊ ಇದು ದಿಸ್ ಇಸ್ ಅನ್ ಆಪರ್ಚುನಿಟಿ. ಇದ್ರ ಮೊನ್ನೆ ತನಕ AL ಎಥಿಕ್ಸ್ ಅಂಡ್ ಗವರ್ನೆನ್ಸ್ ಇದೆ ನನಗೂ ಗೊತ್ತಿರಲಿಲ್ಲ, ಅಥವಾ ಮೊನ್ನೆ ಇವತ್ತು ನಾನು ಇದಕ್ಕೆ ಇದಾಗಬೇಕು, ಇದಕ್ಕೆ ರೆಡಿ ಅದನ್ನ ಹೇಳ್ತಾ ಇರೋದು ನಾನು. ಎಥಿಕ್ಸ್ ಅಂಡ್ ಗವರ್ನೆನ್ಸ್ ಇವ್ರ ಕೆಲಸನೇ ಅದು. ಇನ್ಪುಟ್ ಕೊಡ್ತಾ ಇರುವಾಗ ಅದು ಇದಾಗಿದೆಯಾ, ನಾನು ಏನು ಬೇಕಾದ್ರೆ ಇನ್ಪುಟ್ ಕೊಟ್ಬಿಡ್ಬೋದು, ನೆಗೆಟಿವ್ ಇನ್ಪುಟ್ ಕೊಟ್ಬಿಟ್ಟು ನಂಗೆ ನೆಗೆಟಿವೇ ತಗೋಬೇಕು ಅಂತಕ್ಕಂಥದ್ದು ಮಾಡಬಹುದು. ಸೊ ಹಂಗಾಗಿ ವೆದರ್ ವಾಟ್ ಇಟ್ ಈಸ್ ಥ್ರೋಯಿಂಗ್ ಔಟ್ ಅನ್ನೋದು ಬಹಳ ಮುಖ್ಯ. ಆಮೇಲೆ ಚಲನಚಿತ್ರ ಫೀಲ್ಡ್ ಹೇಳಿದ್ರು ನಮ್ಮ ಸ್ನೇಹಿತರು, ಅದು ಇವರು ಅನಂತ್ ಪ್ರಭು ಅವರು, ರಾಜ್ಕುಮಾರ್ ಇರಾನಿ 3 Idiots ಡೈರೆಕ್ಟರ್ ಮೊನ್ನೆ ತಾನೇ ಒಂದು ದೊಡ್ಡ ಇದನ್ನ, ನಾನು ಒಂದು ಸಂಪೂರ್ಣ ಚಲನಚಿತ್ರವನ್ನ AI ಮೂಲಕ ಮಾಡ್ತಾ ಇದ್ದೀನಿ ಅಂದ್ರೆ ಅಷ್ಟೇ ಹೇಳಿದ್ದಾರೆ. ಅದು ಆಕ್ಟ್ರೆಸ್ ಯಾರೇ ಅದೆಲ್ಲ ಏನು ಮಾಹಿತಿ ಕೊಟ್ಟಿಲ್ಲ. ಅದು ಬಹಳ ದೊಡ್ಡ ನ್ಯೂಸ್ ಆಗಿತ್ತು ಈಗ ಜಸ್ಟ್ 4 ದಿನದ ಮುಂಚೆ ಪೇಪರ್ ನಲ್ಲಿ. ಅದು ಒಂದು ವಿಷಾದಕರ ವಿಷಯ. ಈಗ ಅವರೆಲ್ಲ ಒಂದು ಬೋರ್ಡ್ ರೂಮ್ ಅಲ್ಲಿ ಕೂತ್ಕೊಂಡು ಇಬ್ರು ಇಂಜಿನಿಯರ್ಸ್ ನ ಕೂಡಿಸ್ಕೊಂಡೆ ಒಂದು ಸಂಪೂರ್ಣ ಚಲನಚಿತ್ರ ಮಾಡ್ಬಿಟ್ರೆ, ಒಂದು ಚಲನಚಿತ್ರದಲ್ಲಿ ಇವತ್ತು ನಮಗೂ ಗೊತ್ತಿರೋ ಹಾಗೆ ಅಟ್ಲೀಸ್ಟ್ ಅಂದ್ರೂ ಒಂದು 3-4 ಜನ ಅದನ್ನ ಒಂದು ಡೈರೆಕ್ಟ್ಲಿ ಡಿಪೆಂಡೆಂಟ್ ಇರ್ತಾರೆ. ಇವ್ರು ಅಂತದ್ರಲ್ಲಿ 3 ಜನ ಕೂಡಿಸ್ಕೊಂಡು ಒಂದು ಅದು ರಾಜ್ಕುಮಾರ್ ಇರಾನಿ ಅಂತ ಒಂದು ಬಹಳ ದೊಡ್ಡ ಡೈರೆಕ್ಟರ್ ಈ ತರ ನಾನು ಕಡಿಮೆ ಬಜೆಟ್ ಇಟ್ಕೋತೀನಿ, ಕಂಪ್ಯೂಟರ್ ಇಟ್ಕೋತೀನಿ, ಒಂದು ಸಾಫ್ಟ್ವೇರ್ ಅನ್ನ ಡೌನ್ಲೋಡ್ ಮಾಡ್ಕೋತೀನಿ, ಒಂದು ಸಿನಿಮಾ ಮಾಡ್ತೀನಿ ನಾನು. ಇದು ಎಷ್ಟು ಮಟ್ಟಿಗೆ ಎಫೆಕ್ಟಿವ್ ಆಗಿರುತ್ತೆ ಅನ್ನೋದು ನಮಗೆ ಗೊತ್ತಿಲ್ಲ. ಈಗ VFX ಅಂತ ಒಂದು ಬಂದಿತ್ತು ಫಸ್ಟ್ AIಕಿನ ಮುಂಚೆ. ನಮ್ಗೇನು ಇದು ಏನೋ ಒಂದು ಗೊತ್ತಿಲ್ಲದೆ ಇರತ್ತಲ್ವ, ಇದು VFX ಎಫೆಕ್ಟ್, VX ಎಫೆಕ್ಟ್. ಅದು ನನ್ನ ವೈಯಕ್ತಿಕ ಅಭಿಪ್ರಾಯ, ಎಲ್ಲರದು ಇದೇ ಇರಬೇಕು ಅಂತೆಲ್ಲ. ನನಗೆ ಎಲ್ಲ ನ್ಯಾಚುರಲ್ ಆಗಿರುವಷ್ಟು ಏನು ನನಗೆ ಅದರಲ್ಲಿ ಮಜಾ ಬರ್ತಾ ಇರಲಿಲ್ಲ ನೋಡಿದ್ರೆ. ಬಹಳಷ್ಟು ಜನ ಇದನ್ನ ಹೇಳೋದು ಕೇಳಿದ್ದೀನಿ, ನಾನು ಒಬ್ಬನೇ ಅಲ್ಲ. ಸೊ ನಾಳೆ ಇಂದನೂ ಹಂಗೆ ಆಗ್ಬೋದಾ ಇಲ್ಲೋ ನಮಗೆ ಗೊತ್ತಿಲ್ಲ. ಅಗೇನ್ ಯು ಕಮ್ ಬ್ಯಾಕ್ ಟು ದ ಮ್ಯಾಟರ್ ಆಫ್ ಎಥಿಕ್ಸ್. ಸ್ಪೈಡರ್ ಮ್ಯಾನ್, ಹ್ಯಾರಿ ಪಾಟರ್, ಹೀಮ್ಯಾನ್ ಎಲ್ಲ ಹಿಟ್ ಆಯ್ತು ಸರ್. ಸ್ಪೈಡರ್ ಮ್ಯಾನ್, ಹ್ಯಾರಿ ಪಾಟರ್, ಹೀಮ್ಯಾನ್, ಬಾಹುಬಲಿ ಎಲ್ಲ ಹಿಟ್ ಆಗಿದೆ ಅದ್ರ ಮೂಲಕ. ನಾನು ಅದೇ ಹೇಳ್ತಾ ಇದ್ದೀನಲ್ಲ, ಅದ್ರ ಬಗ್ಗೆ ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ಹೇಳ್ತಾ ಇದ್ದೀನಿ. ಹಿಟ್ ಆಯ್ತು ಆಗ್ಲಿಲ್ಲ ಅನ್ನೋದ್ರ ಮಾತಾಡ್ತಾ ಇಲ್ಲ. ಬಟ್ ಇದೆಲ್ಲ ಅದರ ಇಲ್ಲ ಎಫೆಕ್ಟ್ಸ್ ಏನ್ ನಾವು ಪಾಸಿಟಿವ್ಸ್ ನೋಡ್ತಾ ಇದೀವಿ, ಇದೆಲ್ಲ ಡೆಫಿನೆಟ್ಲಿ ಇದನ್ನು ಯೋಚನೆ ಮಾಡಬೇಕು ಅಂತ ಹೇಳ್ತಾ ಇದಕ್ಕೆ ಲೈವ್ ಎಕ್ಸಾಂಪಲ್ ಇದೆ. ಓಕೆ, ನಾನು ಡಿಬೇಟ್ ಮತ್ತೆ ಮುಂದುವರಿಸ್ತೇನೆ. ಸುರಭಿ ಅವರೊಂದಿಗೆ ನಾನು ಇದನ್ನ ಕಂಟಿನ್ಯೂ ಮಾಡ್ತೀನಿ ಈ ಒಂದು ಡಿಬೇಟ್. ಸುರಭಿ ಅವರ, ಈಗ ಇಲ್ಲೇನು ಪ್ರಶ್ನೆ ಬಂತು ಅಂತ ಆಗಲೇ ನಾನು ಅನಂತಪ್ರಭು ಅವ್ರಿಗೆ ಏನೋ ಕೇಳಬೇಕಾದ್ರೆ ನೀವು ಹ್ಯಾಂಡ್ ರೈಸ್ ಮಾಡಿದ್ರಿ, ಏನೋ ಒಂದು ಆನ್ಸರ್ ಮಾಡಬೇಕು ಅಂತ, ಅದಕ್ಕೂ ನೀವು ಆನ್ಸರ್ ಮಾಡಬಹುದು. ಎರಡನೇದು ಅಂತ ಬಂದಾಗ ಸೆಕೆಂಡ್ ಲಾರ್ಜೆಸ್ಟ್ AI ಟ್ಯಾಲೆಂಟ್ ಪೋಲ್ ಇರೋದು ಎಲ್ಲಿ ಅಂತ ಹೇಳಿದ್ರೆ ಇಂಡಿಯಾದಲ್ಲಿ. ಸೆಕೆಂಡ್ ಲಾರ್ಜೆಸ್ಟ್ AI ಟ್ಯಾಲೆಂಟ್ ಪೋಲ್ ಇರೋದೇ ಇಂಡಿಯಾದಲ್ಲಿ ಅಂತ ಬಂದಾಗ ಈ ಗ್ಲೋಬಲ್ AI ರೆವಲ್ಯೂಷನ್ಗೆ ಇಂಡಿಯಾ ಯಾವ ಥರ ಕಾಂಟ್ರಿಬ್ಯೂಟ್ ಮಾಡಬಹುದು, ಯಾವ ಥರ ಸಜ್ಜಾಗಬಹುದು ಅಂತ ಒಂದು ಕ್ವಶನ್ ನಂದಿದೆ. ಎರಡನೇದು, ಈಗ ಡೀಪ್ ಸೀಕ್ ಅಂತ ಬಂದಾಗ ಈಗ ಅಮೇರಿಕಾ ಮೂಲದ ಕೆಲವು ಸಂಸ್ಥೆಗಳು ಈ AI ವಿಚಾರದಲ್ಲಿ ನನ್ನನ್ನು ಬಿಟ್ಟರೆ ಇಲ್ಲ, 1000 ಕೋಟಿ ಹಾಕ್ಬಿಟ್ಟಿದ್ದೀನಿ, ನಾನು 10,000 ಕೋಟಿ AI ಇನ್ವೆಸ್ಟ್ ಮಾಡಿಬಿಟ್ಟಿದ್ದೀನಿ ಅಂತ ಬಂದಾಗ, ಚೈನಾ ಮೂಲದ 3-4 ಸ್ವಲ್ಪ ಗ್ರ್ಯಾಜುಯೇಟ್ಸ್ಗಳು ಕೂತ್ಕೊಂಡು 62 ಕೋಟಿ ಚಿಲ್ಲರೆ ದುಡ್ಡಲ್ಲಿ ಒಂದು ಡೀಪ್ ಸೀಕ್ ರೆಡಿ ಮಾಡಿಬಿಟ್ರು ಅವರು. ವಿಶ್ವಕ್ಕೆ ದೊಡ್ಡ ಶಾಕು. ನಾನು ಸ್ಟಾಕ್ ಮಾರ್ಕೆಟ್ ಅವತ್ತು ಅಬ್ಸರ್ವ್ ಮಾಡಿದ್ದೆ, 1000 ಕೋಟಿಗಳ ಪತನ ಆಯಿತು ಅಂತ ಹೇಳಿ. ಸೊ ಹೀಗಿದ್ದಾಗ ಭಾರತ ಕೂಡ ನಮ್ಮದೇ ಒಂದು AI ಇದೆ ನಮ್ಮ ಹತ್ರ, ನಾವೇ ಒಂದು ಕಂಡು ಹಿಡಿದಿದ್ದೀವಿ ಅಂತೇಳಿ ರಿಸರ್ಚ್ ಆ್ಯಂಡ್ ಅನಾಲಿಸಿಸ್ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಾಸ್ತಿ ಇನ್ವೆಸ್ಟ್ ಮಾಡಬಹುದಾ ನಾವು ಅಂತ?
ಧನ್ಯವಾದಗಳು ಈ ಪ್ರಶ್ನೆಗಳಿಗೆ. ನನಗೆ ಯಾಕೆ ನಾನು ಹ್ಯಾಂಡ್ ರೈಸ್ ಮಾಡಿದೆ ಅಂತ ನನಗೂ ಮರ್ತು ಹೋಯ್ತು. okay. ಚರ್ಚೆ ಇವತ್ತು ತುಂಬಾ ಚೆನ್ನಾಗಿದೆ, ಡೆಪ್ತ್ ಇದೆ, ಬಹಳ ಮುಖ್ಯವಾದಂತಹ ವಿಷಯ. ಒಂದು ನಾನು ಹೇಳ್ಬಿಡ್ತೀನಿ ನಿಮ್ಮ 2 ಪ್ರಶ್ನೆಗಳನ್ನು ಉತ್ತರ ಕೊಡೋಕ್ಕಿಂತ ಮುಂಚೆ. ಮೊದಲನೇದಾಗಿ ನಾವು ಮಾಡಬೇಕಾಗಿರುವಂತದ್ದು, ಸರ್ಕಾರವಾಗಿ ಪ್ಲಾನ್ ಮಾಡಬೇಕಾಗಿರುವಂತದ್ದು ಇಂಡಿಯಾ AI ಗವರ್ನೆನ್ಸ್ ಗೈಡ್ ಲೈನ್ಸ್ ಮೂಲಕ, ನ್ಯಾಷನಲ್ ಸ್ಟ್ರಾಟಜಿ ಫಾರ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೂಲಕ 2018 ಇಂದಾನೆ ಶುರು ಮಾಡ್ಕೊಂಡು ಬಂದಿರುವಂತದ್ದು. ಹಿಂದೆ ಪ್ಯಾನಲಿಸ್ಟ್ ಹೇಳ್ದಂಗೆ AI ಅನ್ನೋದು ಹೊಸದಲ್ಲ, ಇದು ಒಂದು ಈ ಎರಾನಲ್ಲಿ ನಮಗೆ ಸಡನ್ ಆಗಿ ಆ ಕಂಪ್ಯೂಟ್ ಪವರ್ ಬಂದಿರೋದ್ರಿಂದ ಅದು ಎಲ್ಲಾರ್ಗು ಬಂದಿರುವಂತಹ ಕೆಪಾಸಿಟಿ AI ನ ಯೂಸ್ ಮಾಡೋದಿಕ್ಕೆ. ಸೊ ಅದು ಬಿಟ್ಟು ಆ ಒಂದು ತಂತ್ರಜ್ಞಾನ ಬಹಳ ಹಳೆಯದು, ಮತ್ತೆ ಅದು ಬರ್ತಾ ಇದೆ ಅನ್ನೋದ್ರ ಬಗ್ಗೆ ಎಲ್ಲಾನು ಕಡೆ ಚರ್ಚೆ ಆಗ್ತಾ ಇತ್ತು. ಎರಡನೇದು, ಯಾವ ಲಾಸ್ ನ ಸ್ಟ್ರೆಂಥನ್ ಮಾಡ್ಕೊಳ್ಬೇಕು. ಇನ್ನೂ ಒಂದು ವಾರನೂ ಆಗಿಲ್ಲ ಬಹುಶಃ, ಡೀಪ್ ಫೇಕ್ಸ್ ಮತ್ತೆ AI ಕಾಂಟೆಂಟ್ ನ ಲೇಬಲ್ ಮಾಡ್ಲೇಬೇಕು ಅಂತ IT ರೂಲ್ಸ್ ನಲ್ಲಿ ಅಮೆಂಡ್ ಮಾಡಿರುವಂತದ್ದು. ಇದನ್ನು ಒಂದು ಪ್ರೊಆಕ್ಟಿವ್ ಸ್ಟೆಪ್ ಸರ್ಕಾರ ತಗೊಂಡಿದೆ. ಯಾಕೆಂದ್ರೆ ಮಿಸ್ಯೂಸ್ ನಿಜಾನೇನೆ. ಮತ್ತೆ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರು ಇವತ್ತು ನೆನ್ನೆ ಮಾತಾಡ್ತಾ ಹೇಳಿರೋದು ಏನು ಅಂದ್ರೆ ನಾವು AI ನ ಬಳಸ್ಕೊಳ್ಬೇಕು, ಆದ್ರೆ ಅದ್ರ ಸುತ್ತಮುತ್ತ ಒಂದು ಗಾರ್ಡ್ ರೇಲ್ಸ್, ಅದಕ್ಕೆ ಒಂದು ರೇಂಜ್ ಅನ್ನ ಹಾಕ್ಲೇಬೇಕು ಅನ್ನೋದ್ರ ಬಗ್ಗೆ ಯಾವುದೇ ಆದಂತಹ ಚರ್ಚೆ ಇಲ್ಲ. ಮತ್ತೆ ನಾನು ಆಕ್ಚುಲಿ ನಾನು ಓದಿರೋದೇ ಇದ್ರ ಬಗ್ಗೆ. ನಾನು ನಮ್ಮ ಯೂನಿವರ್ಸಿಟಿಲಿ ಕಲ್ತಿದ್ದೆ ನಾನು ಈ ವಿಷಯದ ಬಗ್ಗೆ. ಎಲ್ಲಿ ನಮಗೆ AI ಬಂದಾಗ ನಾವು ಯಾವ ತರ ಸ್ಕಿಲ್ಸ್ ನ ಇಟ್ಕೊಳ್ಬೇಕು ಅಂತ ಚರ್ಚೆ ಆಯ್ತಲ್ಲ, ಎಥಿಕ್ಸ್ ಮತ್ತೆ ಗವರ್ನೆನ್ಸ್ ಮತ್ತೆ ಯಾವ ಸ್ಕಿಲ್ಸ್ ಇನ್ಹೆರೆಂಟ್ಲಿ ಹ್ಯೂಮನ್, ಅಂದ್ರೆ ಬರೀ ಮನುಷ್ಯ ಮಾತ್ರ ಮಾಡಕ್ಕಾಗತ್ತೆ. ಆ ಜಡ್ಜ್ಮೆಂಟ್ ಇದೆಯಲ್ಲ, AI ಜಡ್ಜ್ಮೆಂಟ್ ಮಾಡಿದಾಗ, ಅನಾಲಿಸಿಸ್ ಕೊಟ್ಟಾಗ, ರಿಸರ್ಚ್ ಕೊಟ್ಟಾಗ, ಅದ್ ಎಲ್ಲಾನು ಇಂಟರ್ನೆಟ್ ಅಲ್ಲಿರೋ ಡೇಟಾನ ಮೂಲಕ ಅದ್ರ ಬೇಸಿಸ್ ಮೇಲೆ, ಸೊ ಅದ್ ಯಾವುದನ್ನು ತಾನೇ ಲಾಜಿಕಲಿ ಡೆಡ್ಯೂಸ್ ಮಾಡಿದೆ ಅಂತ ಅಲ್ಲ. ಮ್ಯಾಥಮೆಟಿಕ್ಸ್ ಪ್ರಶ್ನೆ ತರ ಅಲ್ಲ ಇದು. ಇದಿರೋ ಮ್ಯಾಥಮೆಟಿಕ್ಸ್ ಕೂಡ ಹಾಗೇನೆ ಆಗತ್ತೆ. ಬಟ್ ಯಾವ ಡೇಟಾ ಆಲ್ರೆಡಿ ಎಕ್ಸಿಸ್ಟಿಂಗ್ ಇದೆಯೋ ಇಂಟರ್ನೆಟ್ ಅಲ್ಲಿ, ಅದನ್ನ ಎಕ್ಸ್ಟ್ರಾಕ್ಟ್ ಮಾಡ್ಬಿಟ್ಟು AI ಹೇಳುವಂಥದ್ದು. ಆದ್ರೆ ಇದು ಸರಿ, ಇದು ತಪ್ಪು ಅಂತ ಹೇಳೋ ಆ ಜಡ್ಜ್ಮೆಂಟ್ ಕೇಪಬಿಲಿಟಿ ಇದೆಯಲ್ಲ, ಮತ್ತೆ ಒಂದು ಇವಾಲ್ವಿಂಗ್ ಸಿಚುವೇಶನ್ ಅಲ್ಲಿ ಇದು ಸರಿ, ಇದು ತಪ್ಪು, ಇದು ಒಳ್ಳೇದು, ಇದು ಕೆಟ್ಟದು, ಅದು ಹ್ಯೂಮನ್ಸ್ ಮಾಡಿದ, ಮನುಷ್ಯರು ಮಾಡಿದಾಗ್ಲೂ ಅದ್ರ ಬಗ್ಗೆ ಬಹಳಷ್ಟು ಚರ್ಚೆ ಆಗತ್ತೆ. ಆದ್ರೆ ಆ ಹ್ಯೂಮನ್ ಟಚ್ ಅಂತ ಇದೆಯಲ್ಲ, ಅಂತಹ ಸ್ಕಿಲ್ಸ್ ಜಾಸ್ತಿ ಮಾಡ್ಕೊಳ್ಬೇಕು. ನಾನು ಓದಿದ್ದು ಫಾರ್ ಎಕ್ಸಾಂಪಲ್ ಒಂದು ಬಹಳ ಜನರಲಿಸ್ಟ್ ಡಿಗ್ರಿನ, ಅಲ್ಲಿ ಯಾವುದೇ ಅಂತ ಸ್ಕಿಲ್ ಸೆಟ್ಸ್ ನ ಗ್ರೋ ಆಗೋಂತ ಸ್ಪೆಸಿಫಿಕ್ ಸ್ಕಿಲ್ ಸೆಟ್ಸ್ ನ ಗ್ರೋ ಆಗ್ಬೇಕಾದ್ರೆ ಟೆಕ್ನಿಕಲ್ ಸ್ಕಿಲ್ ಸೆಟ್ಸ್ ಬಗ್ಗೆ 30% ಫೋಕಸ್ ಇತ್ತು ಹೊರತು 70% ಫೋಕಸ್ ಇದ್ದಿದ್ದು 10 ಜನಕ್ಕೆ ಬೇರೆ ಅಭಿಪ್ರಾಯ ಇದ್ರೆ ಅವ್ರನ್ನೆಲ್ಲ ಕೂಡಿಸ್ಕೊಂಡು ಮಾತಾಡೋದು ಹೇಗೆ, ಯಾವ ತರ ಬಾಡಿ ಲ್ಯಾಂಗ್ವೇಜ್ ಇರಬೇಕು, ಯಾವ ತರ ನೆಗೋಸಿಯೇಷನ್ ಮಾಡಬೇಕು. ಅದು ಬಿಟ್ಟು ಇಂತಹ ತಂತ್ರಜ್ಞಾನದ ಎರಾನಲ್ಲಿ ನಾವು ಜನರಿಗೆ ಏನ್ ಸಮಸ್ಯೆ ಆಗ್ಬೋದು, ಒಬ್ರನ್ನ ಎಕ್ಸ್ಕ್ಲೂಡ್ ಮಾಡ್ಬಿಟ್ರೆ ಹೇಗೆ ಸಮಸ್ಯೆ ಆಗ್ಬೋದು, ಎಥಿಕ್ಸ್ ಅಂಡ್ ಗವರ್ನೆನ್ಸ್ ಅಂದ್ರೆ ಅದರಲ್ಲಿ ಆ ವಿಚಾರ ಬರುವಂತದ್ದು. ಹೇಗೆ ನಾವು ಆ ಬಯಸ್ ಅಂತ ಹೇಳ್ತೀವಲ್ಲ, ಅಂದ್ರೆ ಯಾವ ಮನುಷ್ಯರು AI ನ ಇನ್ಪುಟ್ ಕೊಡ್ತಾ ಇದಾರೋ ಅಥವಾ ಪ್ರಾಂಪ್ಟ್ ಹಾಕ್ತಾ ಇದಾರೋ, ಅಥವಾ AI ಏನ್ ನಮಗ್ ವಾಪಸ್ ಕೊಡುತ್ತೋ ಅದ್ರ ಬೇಸಿಸ್ ಏನಿರುತ್ತೆ ಅಲ್ಲಿ ಇರುವಂತಹ ಎಕ್ಸಿಸ್ಟಿಂಗ್ ರಿಸರ್ಚ್, ಆ ರಿಸರ್ಚ್ ಗಟ್ಟಿ ಮಾಡೋದು ಹೇಗೆ, AI ರೆಡಿಯಾಗಿ ಮಾಡುವಂತಹ ರಿಸರ್ಚ್ ಹೇಗೆ, ಇಂತಹ ಪ್ರಶ್ನೆಗಳು ಮತ್ತೆ ಇಂತಹ ಸ್ಕಿಲ್ ಸೆಟ್ಸ್ ಜಾಸ್ತಿ ಬೇಕಾಗತ್ತೆ ನಮಗೆ. ಮತ್ತೆ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಅಲ್ಲಿ ನಾನಿವತ್ತು 1 ವರ್ಷದಲ್ಲಿ ನನಗನ್ಸುತ್ತೆ ನಾನು 10ರಷ್ಟು ಕೆಲಸ ಮಾಡ್ತಾ ಇದ್ದೀನಿ, ಯಾಕೆಂದ್ರೆ ನನಗೆ AI ಇದೆ ಅಂತ. ಬಟ್ ಸ್ಯಾಚುರೇಟ್ ಆಗೋಗುತ್ತೆ. ಅದೇ ನಾವು ತುಂಬಾನೇ ಕ್ವಿಕ್ ಆಗಿ ಲರ್ನ್ ಮಾಡಬೇಕಾಗಿರೋಂಥದ್ದು. ಇಲ್ಲಪ್ಪ ನಾನು ಆಗ್ಲೇ ಡಿಗ್ರಿ ಮಾಡಿದೀನಿ, ನಾನು ಇಷ್ಟು ಓದಿದೀನಿ, ಇನ್ನು ಓದಲ್ಲ ನಾನು ಅನ್ಕೊಳ್ಳೋ ಸಾಧ್ಯತೆ ಇಲ್ವೇ ಇಲ್ಲ. ಕಾನ್ಸ್ಟೆಂಟ್ ಆಗಿ ಕಲಿತಾ ಇರಬೇಕು, ಹೇಗ್ ನಡೀತಾ ಇದೆ ಪ್ರಪಂಚದಲ್ಲಿ, ಹೊಸದಾಗಿ ಏನ್ ಮಾಡ್ಬೋದು. ಮತ್ತೆ ಕಲಿಯೋದು ಅಂದ್ರೆ ಒಂದು ಕೋರ್ಸ್ ಮಾಡೋದು, ಒಂದು ಪುಸ್ತಕ ಓದೋದು, ಆ ಜಮಾನ ಹೋಗೇ ಬಿಡ್ತು, ಯಾವಾಗ್ಲೂ ಹೋಯ್ತು. ಏನ್ ಮಾಡ್ಬೇಕಾಗಿದೆ ಅಂದ್ರೆ, ಇವಾಗ ನನಗೆ ಯಾವ್ದಾದ್ರು ಒಂದು ಸಮಸ್ಯೆ ಕಾಣಿಸಿದ್ರೆ ಆ ಸಮಸ್ಯೆ ಬಗೆಹರಿಸೋದಿಕ್ಕೆ ಅದನ್ನ ನಿಜವಾಗ್ಲೂ ನಾವು ಎಲ್ಲಾ ರೀತಿನಲ್ಲೂ ನೋಡ್ಬೇಕು ಅಂದ್ರೆ ಅದಕ್ಕೆ ಒಂದು ಪ್ರೋಟೋಟೈಪ್ ಮಾಡ್ಬೋದಾ, ನಾನೇ ಒಂದು ಆಪ್ ಬಿಲ್ಡ್ ಮಾಡ್ಬೋದಾ, ನಾನೇ ಒಂದು ನನಗೆ ಒಂದು ಇವಾಗ ನನಗೆ PA ಹೈರ್ ಮಾಡಕ್ ಆಗಲ್ಲ ಅಂದ್ರೆ ಒಂದು ಏಜೆಂಟಿಕ್ AI ಮೂಲಕ ನಾನೊಂದು PA ಇಟ್ಕೊಳ್ಬೋದಾ. ಇಂತಹ ವಿಷಯಗಳನ್ನ ನಮ್ದೇ ಟೈಮ್ ಕೊಟ್ಕೊಂಡು ವೀಕೆಂಡ್ ಅಲ್ಲಿ ಕಲ್ತ್ಕೊಂಡು, ನನ್ನ ತಾಯಿ ಕೆಲಸ ಮಾಡೋದು ಸಾಫ್ಟ್ವೇರ್ ಇಂಡಸ್ಟ್ರಿನಲ್ಲಿ, ಅವ್ರಿಗಾಗ್ಲೇ 60 ವರ್ಷ ಆಗಿದೆ, ಅವರು ಒಂದು AI ಕೋರ್ಸ್ ಮಾಡ್ತಾ ಇದಾರೆ. ಅಂದ್ರೆ ಯಾರನ್ನು ಬಿಡಲ್ಲ ಇದು. ಸೊ ಎಲ್ಲಾರು ಕಾನ್ಸ್ಟೆಂಟ್ ಆಗಿ ಕಲ್ತ್ಕೊಳ್ಬೇಕು. ಮತ್ತೆ ನಿಮ್ಮ ಕ್ಷೇತ್ರದಲ್ಲೂ ಕೂಡ ಎಷ್ಟು ನಾವು ನೋಡಿರುವಂತದ್ದು ವಿಜುವಲ್ಸ್ ಮತ್ತೆ ಅದಕ್ಕೆ ಲಾಸ್ ಅಂಡ್ ಪ್ರೊಟೆಕ್ಷನ್ಸ್ ಏನ್ ಮಾಡ್ಬೇಕಾಗಿದೆಯೋ ಅದು ಸರ್ಕಾರ ಮಾಡ್ತಾ ಇದೆ. ಆದ್ರೆ
ನಿಮ್ಮ ಕ್ಷೇತ್ರದಲ್ಲೂ ಕೂಡ ಇವತ್ತು ನಾವು ರಮಾಕಾಂತನವ್ರನ್ನ ನೋಡ್ತಾ ಇದ್ದೀವಿ, ಬಹುಶಃ ಒಂದು ರಮಾಕಾಂತನ ನೋಡೋದಕ್ಕೆ ಒಂದು ಅವಕಾಶ ಸಿಕ್ಬಹುದೇನೋ. ಅದನ್ನ ನೀವು ತಪ್ಪು ಅಂತ ತಿಳ್ಕೊಳ್ಳದೆ ಅದನ್ನ ಹೇಗೆ ನಾವು ಬಳಸ್ಕೊಳ್ಬಹುದು ಅಂತ ಯೋಚನೆ ಮಾಡೋದಕ್ಕೆ ಮಾಡಿದ್ರೆ ಒಂದು ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಅಂದ್ರೆ ನೀವ್ ಯಾವತ್ತೂ ಬೇಕಾಗಿರುವಂತದ್ದು ನಿಮ್ಮ ಯಾವ ಪಾರ್ಟ್ ಆಫ್ ಯುವರ್ ಸ್ಕಿಲ್ ಸೆಟ್ ಬೇಕಾಗಿದೆ ಅಂತ ನೀವು ಅದನ್ನ ಆಗ್ಮೆಂಟ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಎಲ್ಲರೂ ಬೆನಿಫಿಟ್ ಆಗ್ತಾರೆ. ಎರಡನೇ ಪ್ರಶ್ನೆಗೆ ನಾನು ಉತ್ತರ ಕೊಟ್ಬಿಡ್ತೀನಿ, ಜಿಯೋ ಪಾಲಿಟಿಕ್ಸ್ ಬಗ್ಗೆ. ಅದಾದ ನಂತರ ಬಹುಶಃ ಚರ್ಚೆ ಸಮಯ ಆಯ್ತೇನೋ. ನೋಡಿ, ಯಾವುದೇ ಈ ಒಂದು ಪ್ರಪಂಚದಲ್ಲಿ ನಾವಿರುವಂತಹ ಈ ಒಂದು ಸಮಯದಲ್ಲಿ ಅಮೆರಿಕ, ಎಸ್ಪೆಷಲಿ ಅಮೆರಿಕ ರಿಟ್ರೀಟ್ ಆಗ್ತಾ ಇದೆ. ಅವರ ಬಗ್ಗೆ ಮಾತ್ರ ಅವ್ರು ಯೋಚನೆ ಮಾಡ್ತಾ ಇದ್ದಾರೆ. ಒಂದು ಗ್ಲೋಬಲ್ ಪವರ್ ಆಗಿ ಸಿಗ್ನಿಫಿಕೆಂಟ್ ಅಬೌಟ್ ವರ್ಲ್ಡ್ GDP ಇರುವಂತಹ ಅಮೆರಿಕ ತನ್ನದೇ ಮತ್ತೆ ಯಾವತ್ತೂ ಅವ್ರದ್ದು ಇಂಟರ್ನ್ಯಾಷನಲ್ ರಿಲೇಷನ್ ಇದ್ದಿದ್ದು, ಡಿಪ್ಲೊಮಸಿ ಇದ್ದಿದ್ದು ಫೋಕಸ್ಡ್ ಆನ್ ದೇರ್ ನೇಷನ್ ರೈಟ್ಫುಲಿ ಸೊ. ಆದ್ರೆ ಇವತ್ತು ಅಮೆರಿಕ ಎಲ್ಲ ಗ್ಲೋಬಲ್ ವರ್ಲ್ಡ್ ಆರ್ಡರ್ ಇಂದ ರಿಟ್ರೀಟ್ ಆಗ್ತಾ ಇದೆ. ಸೊ ಹಾಗಾಗಿ ಇವತ್ತು ಅಮೆರಿಕ ಬಂದು ನಮಗೆ ಹೇಳಿದ್ರೆ ನೀವು ನಮ್ಮ ಟೆಕ್ನಾಲಜಿ ಸ್ಟ್ಯಾಕ್ ಯೂಸ್ ಮಾಡಬೇಕು, ಆದ್ರೆ ಡಿಫರೆಂಟ್ ಸಿನಾರಿಯೋಸ್ ನಲ್ಲಿ ನೀವು ನಿಮ್ಮ ದೇಶದ ಬಗ್ಗೆ ಯೋಚನೆ ಮಾಡ್ತಿರ್ಬೇಕಂತ ಸಿನಾರಿಯೋಲಿ ನಾವು ನಮ್ಮ ದೇಶದ ಬಗ್ಗೆ ಯೋಚನೆ ಮಾಡ್ಬೇಕು. ಅದಕ್ಕೋಸ್ಕರನೇ ಸರ್ವಮೇಯ ಇವತ್ತಿರೋದು. ನಾನು ಇನ್ನೊಂದು ಬಾರಿ ಸ್ಟ್ರೆಸ್ ಮಾಡಿ ಹೇಳ್ತೀನಿ ರಮಾಕಾಂತ್ ಅವರೇ, ನಿಮ್ಮ ಪ್ರಶ್ನೆಗೆ ಯಾವ ಸ್ಯಾಮ್ ಆಲ್ಟ್ಮನ್ ಓಪನ್ ಎ ಅವ್ರು ಹೇಳಿದ್ರು ಇಲ್ಲ ಭಾರತದಲ್ಲಿ ಮಾಡೋದಕ್ಕಾಗಲ್ಲ, ಫೌಂಡೇಶನಲ್ ಮಾಡೆಲ್ ಬೇಕಾಗಿಲ್ಲ ಅಂತ ಅವ್ರಿಗೇನೆ ತಕ್ಕ ಉತ್ತರ ಕೊಟ್ಟಿರುವಂತಹ ಸರ್ವಮೇಯ, ಜೆನ್ಎ, ಭಾರತೀಯ ಇದೆಲ್ಲಾನು ಕೂಡ. ಯಾಕೆ ಅಂದ್ರೆ ಎಲ್ಲಾ ದೇಶದ ಹಕ್ಕು AI ನಲ್ಲಿ ಇನೋವೇಟ್ ಮಾಡೋದಕ್ಕೆ, ಮತ್ತೆ ದೇಶಕ್ಕೆ ಬೇಕಾಗಿರುವಂತಹ ರಿಸೋರ್ಸ್ ಏನು ಅಂದ್ರೆ ತನ್ನದೇ ಆದಂತಹ AI ಸಾಕಷ್ಟು ಮಾಡಿದೀವ. ಇವತ್ತು ನೀವು ಟೆಸ್ಟ್ ಮಾಡಿ ಅದನ್ನ ಇನ್ನು ಚೆಕ್ ಮಾಡಬೇಕಾಗಿದೆ, ಮತ್ತೆ ಬಿಲ್ಡ್ ಮಾಡ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಇದೆ. ಮೋದಿಜಿ ಅವ್ರ ಜೊತೆಗಿದ್ದಾರೆ, ಮತ್ತೆ ಸರ್ಕಾರ ಅವ್ರ ಜೊತೆಗಿದೆ, ಜನ ಎಲ್ಲರೂ ಅವ್ರ ಜೊತೆಗಿದ್ದಾರೆ ಅಂತ ನಾನು ಭಾವಿಸ್ತೀನಿ. ಅನಂತರ ಕ್ವಿಕ್ ಆಗಿ ಒಂದು 30 ಸೆಕೆಂಡ್ಸ್ ಅಂತ, ಜಾಸ್ತಿ ಸಮಯ ಇಲ್ಲ, ಒಂದು ಕ್ವಶನ್ ಕೇಳಲೇಬೇಕಿತ್ತು, ಕೇಳ್ಬಿಡ್ತೀನಿ ನಾನು ನಿಮಗೆ. ಯಾರಾದರೂ ಈ ಒಂದು ಕಲಿಬೇಕು ಅಂತ ಬಂದರೆ ಯಾವ್ಯಾವುದ್ರ ಬಗ್ಗೆ ಸ್ಕೋಪ್ ಇದೆ, ಯಾವ್ಯಾವ್ದು ಕಲ್ತ್ಕೊಳ್ಬೇಕಾಗುತ್ತೆ, ಇಮಿಡಿಯೇಟ್ ಕೋರ್ಸ್ಗಳ ರೀತಿಯಲ್ಲಿ ಏನಾದರೂ ಇದೆಯಾ ನಮ್ಮಲ್ಲಿ ಅಂತ ಕ್ವಿಕ್ ಆಗಿ? ಸೊ NPTEL ಅಂತ ನಮ್ಮ ವೆಬ್ಸೈಟ್ ಇದೆ, ಅಲ್ಲಿ ಹೋಗ್ಬಿಟ್ಟು ಫೌಂಡೇಶನ್ ಆಫ್ AI ಅಂತ ಪ್ರೋಗ್ರಾಮಿಂಗ್, ಫಾರ್ ಎಕ್ಸಾಂಪಲ್ ಪೈಥನ್ ಲ್ಯಾಂಗ್ವೇಜ್ ಅವರು ಕಲ್ತ್ರೆ ತುಂಬಾ ಚೆನ್ನಾಗಿರುತ್ತೆ. ಆಲ್ಸೋ ಎಡ್ಎಕ್ಸ್ ಇರ್ಬೋದು, ಕೋರ್ಸೇರಾ ಇರ್ಬೋದು, ಇಲ್ಲಿ ಬೇಸಿಕ್ ಲೆವೆಲ್, ಇಂಟರ್ಮೀಡಿಯೇಟ್ ಲೆವೆಲ್ ಮತ್ತೆ ಅಡ್ವಾನ್ಸ್ ಲೆವೆಲ್ ಅಂತ ಇರುತ್ತೆ. ಸೊ ಕೆಲವರು ಏನ್ ಮಾಡ್ತಾರೆ, ನಾನು ಎಲ್ಲ ಒಂದೇ ಸರ್ತಿ ಕಲಿತೇನೆ ಅಂತ ಹೇಳಿ ಅಡ್ವಾನ್ಸ್ ಲೆವೆಲ್ ಹೋಗ್ತಾರೆ, ಅವ್ರಿಗೆ ಏನು ಅರ್ಥ ಆಗಲ್ಲ. ಸೊ ನಾನು ಹೇಳೋದು ಏನಂದ್ರೆ, ನೀವು ಬೇಸಿಕ್ ಫೌಂಡೇಶನ್ ಲೆವೆಲ್ಸ್ ಕಲ್ತು ಪೈಥನ್ ಪ್ರೋಗ್ರಾಮಿಂಗ್ ಅಥವಾ ಆರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕಲ್ತು ಅದನ್ನು ಬಿಲ್ಡ್ ಮಾಡ್ತಾ ಹೋಗ್ಬೋದು. ಓಕೆ, ಫೈನ್. ಥ್ಯಾಂಕ್ ಯು ಅನಂತ್ ಪ್ರಭು ಅವರೇ, ಥ್ಯಾಂಕ್ ಯು ಸೋ ಮಚ್ ಈ ಡಿಬೇಟಲ್ಲಿ ಪಾಲ್ಗೊಂಡು ಮಾತನಾಡಿದ್ದೀರಿ. ಥ್ಯಾಂಕ್ ಯು ಸುರಭಿ ಹೊದಿಗೆರೆ ಅವರೇ ಈ ಡಿಬೇಟಲ್ಲಿ ಪಾಲ್ಗೊಂಡು ಮಾತನಾಡೋದಕ್ಕಾಗಿ. ಥ್ಯಾಂಕ್ ಯು ಸುಧೀಂದ್ರ ಸರ್ ಡಿಬೇಟಲ್ಲಿ ಪಾಲ್ಗೊಂಡು ಮಾತನಾಡೋದಕ್ಕಾಗಿ. AI ಬಗ್ಗೆ ಭಯ ಪಡೋದು ಬೇಡ, ನಮ್ಮಲ್ಲಿ ಯಾವುದೇ ಇದ್ದರೂ ಅಡ್ಯಾಪ್ಟಬಿಲಿಟಿ ಗುಣ ಹೊಂದಿರಬೇಕು. ಬದಲಾವಣೆಗೆ, ಸ್ಥಿತ್ಯಂತರದ ಕಾಲಘಟ್ಟಕ್ಕೆ ನಾನು ಎಷ್ಟರ ಮಟ್ಟಿಗೆ ನನ್ನನ್ನು ತೊಡಗಿಸಿಕೊಳ್ಳಬಲ್ಲೆ, ಹೊಂದಿಸಿಕೊಳ್ಳಬಲ್ಲೆ ಎನ್ನುವ ಒಂದು ಸವಾಲಿದೆಯಲ್ಲ, ಇದು ನಮಗೆ ನಾವೇ ಚಾಲೆಂಜ್ ಹಾಕ್ಕೊಂಡು ಶುರು ಮಾಡಬೇಕಾಗಿರ್ತಕ್ಕಂಥ ಕೆಲಸ. ಇಲ್ಲಿ ಇನ್ನೊಂದು ಅಡ್ವಾಂಟೇಜ್ ಏನಿದೆ ಅಂದರೆ, ಏನು ಬೇಕು, ಏನು ಮಾಡುತ್ತೆ ಅನ್ನೋದನ್ನು ಕಲಿಬೇಕು ಅಂದರೆ ಇಂದನೂ ನೀವು ಕಲಿಬಹುದು. ನಿಮಗೆ ಗುರುನೂ ಅದೇ, ಗುರಿನೂ ಅದೇ, ಗುರಿನೂ ಅದೇ ಆಗಿದ್ದಾಗ ಕಲಿಯೋ ಸುಲಭ ಆಗುತ್ತೆ ಅನ್ನೋ ಅಂತ ಹೇಳಿ, ಇದಕ್ಕೆ ತಕ್ಕಂಥ ರೀತಿಯಲ್ಲಿ ಏನಿದು ಬಂದಿದೆಯಲ್ಲ ಇದಕ್ಕೆ ನಾವು ಹೊಂದ್ಕೊಳ್ತೀವಿ. ಇದನ್ನು ಕಲಿಸೋರು ಬರ್ತಾರೆ ನಮಗೆ. ಆ ಮೂಲಕವಾಗಿ ಇದರಲ್ಲೂ ಕೂಡ ಬೇರೆ ಸ್ವರೂಪದ ಉದ್ಯೋಗಗಳು ನಮಗೆ ಸೃಷ್ಟಿಯಾಗಬಹುದು. ಹಾಗಾಗಿ ಆತಂಕಕ್ಕೆ ಅವಕಾಶ ಇಲ್ಲ ಅಂತ ಹೇಳ್ತಾ ಡಿಬೇಟ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.